ಇವತ್ತು ನಮ್ಮ ಜೊತೆ ಒಂದು ಪ್ರತಿಭಾವಂತ ನಟಿ ಇದ್ದಾರೆ. ಇವರು ಬಿಗ್ ಬಾಸ್ ಸೀಸನ್ 12ನ ಕಂಟೆಸ್ಟೆಂಟು ರಿಷಾ ಗೌಡ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ನಮಸ್ತೆ. ಸೊ ಇಂಡಸ್ಟ್ರಿ ಅನ್ನೋದು ಆಪ್ಷನ್ ಆಗಿ ಬಂದ್ರು ಕೂಡ ದೇವ್ರು ಮೇ ಬಿ ಪ್ರೊಡಕ್ಷನ್ ಊಟ ಚೆನ್ನಾಗಿ ತಿಂದ್ರೆ ಇನ್ನೂ ಇರ್ಬೋದು ಅಂತ ಹೇಳಿ ಮೊದಲನೇ ಪ್ರೊಡಕ್ಷನ್ ಊಟ ತಿನ್ಬೇಕಾದ್ರೆ ನಾನು ಎನ್ಸ್ಕೊಂಡಿದ್ದು ಇನ್ನು ಸಾಕಷ್ಟು ಕಾಲ ನನಗೆ ಸಿನಿಮಾ ಕೊಡಪ್ಪ ಅಂತ ಹೇಳಿ. ಹಾಗೆ ಬ್ಯಾಕ್ ಟು ಬ್ಯಾಕ್ ತೆಲುಗು, ತಮಿಳ್, ಕನ್ನಡ ಸಿನಿಮಾಗಳು ಕೊಡ್ತಾ ಇದ್ದಾರೆ. ಸೊ ಅಭಿನಯ ಮಾಡ್ತಾ ಇದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ತುಂಬಾ ಚಿಕ್ಕ ವಯಸ್ಸಿಗೆ ಅದ್ಭುತ ಭಾಷಣವನ್ನ ಮಾಡ್ತಿದ್ದೀರಾ. ಇದನ್ನ ಟ್ರೈನ್ ಮಾಡ್ಕೊಂಡಿದ್ದೀರಾ ಅಥವಾ ಇಟ್ ಇಸ್ ಇನ್ಬಾರ್ನ್ ಟ್ಯಾಲೆಂಟಾ? ಇಟ್ಸ್ ಇನ್ಬಾರ್ನ್ ಅಂದ್ರೆ ನಾನು ಯೋಚನೆ ಮಾಡಲ್ಲ. ಮಾತಾಡ್ಬೇಕಾದ್ರೆ ಇಲ್ಲಿಂದ ಏನ್ ಬರುತ್ತೆ ಹಾಗೆ ಪ್ರಿಪೇರ್ ಆದ್ರೆ ನಾನು ಇನ್ನು ಮಾತಾಡಕ್ ಆಗಲ್ಲ. ಹಾಗೆ ಆಯ್ತು. ಈಗ ಒಂದ್ ಇವೆಂಟ್ ಅಲ್ಲಿ ಪ್ರಿಪೇರ್ ಆದೆ. ಸೊ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ ಪಾಯಿಂಟ್ಸ್ ಗಳೇ ಮಾತಾಡಕ್ ಆಗಿಲ್ಲ. ಈ ಪ್ರೊಡಕ್ಷನ್ ಊಟದ ಬಗ್ಗೆ ಮಾತಾಡೋದಾದ್ರೆ ಹೌದು, ಸಿನಿಮಾದಕ್ಕಿಂತ ಸೀರಿಯಲ್ ಅಲ್ಲಿ ಎವ್ರಿ ಡೇ ಪ್ರೊಡಕ್ಷನ್ ಊಟ ಜಾಸ್ತಿ. ಅಲ್ಲೇ ಅಂತಾರಲ್ವಾ ಲಕ್ ಅನ್ನೋದು. ನನಗೆ ಫಸ್ಟ್ ಸಿನಿಮಾ ಬಂದಿದ್ದು. ಮೇ ಬಿ ಸೀರಿಯಲ್ ಬಂದಿದ್ರೆ ಸೀರಿಯಲ್ ತಗೊಂತಾ ಇದ್ದೆ ನಾನು. ನನಗೆ ಫಸ್ಟ್ ಕಾಲೇಜ್ ಸಿನಿಮಾ ಬಂದಿದ್ದು. ಹೇಗೆ ಆಯ್ಕೆ ಆದ್ರಿ? ನಿಮ್ಮ ವಿಸಿಬಿಲಿಟಿ ಎಲ್ಲಿ ಕಾಣಿಸ್ತು ಜನಗಳಿಗೆ? ನನ್ಗೆ ಆಕ್ಚುಲಿ ಫಸ್ಟ್ ನಾನು 2020 ನಾನು ಎಜುಕೇಶನ್ ಮುಗಿಸಿದ್ದು. ಸೊ 2021 ವಾಸ್ ವೆರಿ ಕ್ರಿಷಿಯಲ್. ಕೋವಿಡ್ ಇತ್ತು. ಬಟ್ ಅಂತೂ ನನ್ಗೆ ಎಜುಕೇಶನ್ ವೈಸ್ ಅಲ್ಲಿ ಒಳ್ಳೆ ಜಾಬ್ ಆಫರ್ ಸಿಕ್ಕಿತ್ತು. ಆ ಟೈಮ್ ಅಲ್ಲಿ ನಾನು ಒಂದ್ ಕ್ರೇಜಿ ಕೀರ್ತಿ ಅಂತ ಹೇಳಿ ಓಂ ಪ್ರಕಾಶ್ ಸರ್ ರಾವ್ ಅಂಡರ್ ಅಲ್ಲಿ ಒಂದು ಮೂವಿ ನಡೀತಾ ಇತ್ತು. ಅವರು ಸಡನ್ ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳಿ ನಾನು ಒಂದು ಆಡಿಷನ್ ಸುಮ್ನೆ ಕೊಟ್ಟಿದ್ದೆ. ಯಾಕಂದ್ರೆ ನಾವು ಥಿಯೇಟರ್ ಆರ್ಟಿಸ್ಟ್ ಅಲ್ವಾ. ನನ್ಗೆ ಇವತ್ತಿಗೂ ಆಡಿಷನ್ ಕೊಟ್ಟರು ನಾನು ಕೊಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಸೊ ಆಡಿಷನ್ ಕೊಟ್ಟಿದ್ದೆ. ಅವ್ರಿಗೆ ನನ್ ಸ್ಕ್ರೀನ್ ಅಪಿಯರೆನ್ಸ್ ಬೇರೆ ತರಾನೇ ಇದೆ. ಇಟ್ಸ್ ಲೈಕ್ ಈ ಹುಡ್ಗಿ ಫ್ರೆಶ್ ಫೇಸ್ ಅನ್ನಿಸ್ತಾಳೆ. ಆ ಸರ್ ಅದೇ ಹೇಳ್ತಾರಲ್ಲ, ಡೈರೆಕ್ಟರ್ ಸರ್ಗೆ ಗೊತ್ತಿರುತ್ತೆ ಆಕ್ಟರ್ ಕೈಲಿ ಹೆಂಗ್ ಮಾಡಿಸ್ಬೇಕು ಅನ್ನೋದು. ಡೆಫಿನೆಟ್ಲಿ. ಸೊ ಅವ್ರು ನಂಗೆ ತುಂಬಾನೇ ಹೇಳಿದ್ರು ಯಾಕೆ ಮಾಡ್ತಾ ಇದೀಯಾ ಬೇಡ ಅಂತೆಲ್ಲ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಆ ಸರ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ವರ್ಕ್ ಅಂತ ಬಂದಾಗ ಹಿ ಇಸ್ ಅ ವೆರಿ ಜೆಂಟಲ್ ಪರ್ಸನ್. ಮಾರ್ನಿಂಗ್ 9 o'clock ನಿಮ್ಗೆ 6 ಗಂಟೆಗೆ ಶೆಡ್ಯೂಲ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಮಧ್ಯ ಒಂದ್ ಬ್ರೇಕ್ ಅಥವಾ ಸಂಜೆ 6 ಗಂಟೆ ಪ್ಯಾಕಪ್ ಆದ್ಮೇಲೆ ಎಲ್ಲೂ ಕಾಣಿಸೋದೇ ಇಲ್ಲ ಸರ್. ಅಷ್ಟು ವರ್ಕ್ ಅಂತ ಬಂದ್ರೆ ವರ್ಕ್ ರಿಲೇಟೆಡ್ ಈಸ್ ಲೈಕ್. ಅವ್ರ ಕೈಯಲ್ಲಿ ನಾನು ಫಸ್ಟ್ ಸಿನಿಮಾ ಮಾಡ್ಕೊಂಡಿದ್ದು ನನ್ನ ಮೋಸ್ಟ್ ಕಾಂಟ್ರವರ್ಷಿಯಲ್ ಡೈರೆಕ್ಟರ್. ದಟ್ ಈಸ್ ವಾಟ್. ಅದಕ್ಕೆ ನಾನು ಹೇಳಿದ್ದು ಕಾಂಟ್ರವರ್ಷಿಯಲ್ ಡೈರೆಕ್ಟರ್ ಆಗಿರ್ಬೋದು. ಬಟ್ ಆದ್ರೆ ವರ್ಕ್ ಅಂತ ಬಂದಾಗ ನಾನು ಅದೇ ಹೇಳ್ತೀನಿ, ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇಲ್ಲಪ್ಪ ನನ್ಗೆ ಎಷ್ಟೊಂದ್ ಜನ ಹೇಳಿದ್ದಾರೆ ಓಂ ಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡಿದೀನಿ ಅಂತ ಹೇಳ್ಬೇಡ, ನಿಂಗೆ ಪ್ರಾಬ್ಲಮ್ ಆಗ್ಬೋದು. ನಾನ್ ಹೇಳ್ತೀನಿ ಹೆಮ್ಮೆಯಿಂದ. ನಾನು ಫಸ್ಟ್ ಸಿನಿಮಾ ಕೊಟ್ಟವ್ರು ಅವರು ಒಳ್ಳೆ ರೀತಿಲಿ ಮಾಡ್ಕೊಂಡ್ ಬಂದಿದ್ದೀನಿ. ಅದನ್ನು ಖುಷಿಯಿಂದ ಹೇಳ್ತೀನಿ. ಕಲ್ತಿದ್ದು ಇದೆ ಅವರಿಂದ ಸೆಟ್ ಅಲ್ಲಿ. ಸೊ ಇಟ್ಸ್ ಲೈಕ್ ನನ್ನ ತಂದೆ ಬರ್ತಾ ಇದ್ರು ಆರಾಮಾಗಿ. ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡಿದ್ದು. ನಿಮ್ಗೆ ಯಾಕೆ ಅನ್ಸುತ್ತೆ ಅವ್ರ ಹೆಸರು ಹೇಳಿದ್ರೆ ನಮ್ಗೆ ಅವಕಾಶಗಳು ಕಮ್ಮಿ ಸಿಗುತ್ತೆ? ಇಂಡಸ್ಟ್ರಿ ಮಾಡ್ಬಿಟ್ಟಿದೆ ಹಂಗೆ. ಯಾಕೆ? ಮೇ ಬಿ ಅವ್ರ ಕಾಂಟ್ರವರ್ಸೀಸ್ ಅಥವಾ ಏನು ಅವ್ರದ್ದು ಪಾಪ. ಎಲ್ಲಾರು ಮಾಡ್ತಾರೆ, ಎಲ್ಲಾ ತಪ್ಪುಗಳಾಗತ್ತೆ, ಎಲ್ಲ ಇದೆ. ಸರ್ಬಾಯಿಂದ ಬಂದಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ, ನಾನಿನ್ನು ಚಿಕ್ಕ ಹುಡುಗಿ. ಸೊ ಬಟ್ ಆದರೆ ಅವ್ರ ಕಾಂಟ್ರವರ್ಸಿಗೋಸ್ಕರ ಅವ್ರ ಕೆಲಸ ಕೊಟ್ಟಿದ್ದಾರೆ. ಎಂತೆಂತ ಮೂವಿ ಕೊಟ್ಟಿದ್ದಾರೆ ಅವ್ರು. ಹೇಳ್ಬೇಕಂದ್ರೆ ಸುದೀಪ್ ಸರ್ಗೆ ಹುಚ್ಚ ಅನ್ನೋ ಟೈಟಲ್ ಕೊಟ್ಟಿರೋದೇ ಓಂ ಪ್ರಕಾಶ್ ಸರ್. ಅವು ಸುಂಟರ್ಗಾಳಿ ಎಂತೆಂತ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟಿದ್ದಾರೆ. ಅಂತ ಟ್ಯಾಲೆಂಟೆಡ್ ಪರ್ಸನ್ ಹತ್ರ ಒಂದ್ ಕಡೆ ಹೀರೋಯಿನ್ ಅನ್ನ ಹ್ಯಾಂಡಲ್ ಮಾಡೋ ಶೈಲಿ ತುಂಬಾ ಹಾರ್ಡ್ ಆಗಿರುತ್ತೆ. ಸರ್ದು ಮರ್ಯಾದೆ ಕೊಡೋದಿಲ್ಲ. ಇಲ್ಲ, ಹೆಣ್ಮಕ್ಳು ಮರ್ಯಾದೆ ಕೊಡ್ತಾರೆ. ಬಟ್ ಸೆಟ್ ಅಲ್ಲಿ ಸ್ವಲ್ಪ ರೂಢೆ ಇದಾರೆ ಸರ್. ಯಾಕಂದ್ರೆ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ. ಏನಂದ್ರೆ ಒಬ್ರು ಅನ್ನದಾತರು ಪ್ರೊಡ್ಯೂಸರು ನಮ್ಗೆ ಬೆಳಗ್ಗೆಯಿಂದ ಸಂಜೆಗೆ ಶೆಡ್ಯೂಲ್ ಹಾಕಿದಾಗ ಡೈರೆಕ್ಟರ್ ಮೇಲೆ ಪ್ರೆಷರ್ ಇರುತ್ತೆ. ಇಷ್ಟೊಳಗೆ ಇಷ್ಟು ಸೀನ್ ಮುಗಿಸ್ಬೇಕಪ್ಪ. 6 ಗಂಟೆ ಆಗ್ತಿದಂಗೆ ಡಬಲ್ ಕಾಲ್ ಶೀಟ್ ಇವ್ರು ಕೇಳಲ್ವಲ್ಲ. ನಮ್ದು ಸೆಟ್ ಯಾರು ಕೇಳ್ತಾರೆ ಡಬಲ್ ಕಾಲ್ ಶೀಟ್? 1 hour ಎಕ್ಸ್ಟ್ರಾ ಕೇಳಲ್ಲ, ಕೊಟ್ಬಿಡಿ ಪೇಮೆಂಟ್ ಅಂತ. ಆ ಪ್ರೆಷರ್ ಅವ್ರಿಗೆ ಟೈಮ್ ಹೋಗ್ತಾ ಇರುತ್ತೆ. ಸೀನ್ ಮುಗಿಬೇಕು. ಆ ಟೈಮಲ್ಲಿ ಅಷ್ಟೇ ನಮ್ ಜೊತೆ ಒನ್ ಟೇಕ್ ಅಲ್ಲಿ ಮಾಡಿ ಆರ್ಟಿಸ್ಟ್ಗಳು. ಯಾವ ಡೈರೆಕ್ಟರ್ ಬೈತಾರೆ? ಯಾರು ಬೈಯಲ್ಲ ಒನ್ ಟೇಕ್ ಅಲ್ಲಿ ಮಾಡಿದ್ರೆ. ಏನೋ ಓಂ ಸರ್ ಹೇಳಿದಾರೆ ಒನ್ ಟೇಕ್ ಮಾಡ್ತೀಯ ಕಣೋ ನೀನು ಅಂತ ಹೇಳಿ ಮಾಡಿದೀನಿ. ಇಂಟ್ರೆಸ್ಟ್ ಎಲ್ಲಿಂದ ಬಂತು? ಕಾಲೇಜ್ ಟೈಮ್ ಇಂದ ಬಂತು. ಹೇಳ್ಬೇಕಂದ್ರೆ ಡಿಗ್ರಿ ಮಾಡ್ತಾ ಇದ್ದೆ ನಾನು. ಸ್ಪೋರ್ಟ್ಸ್ ಮುಗಿಸಿ ಕಾಲೇಜಿಗೆ ಬಂದಾಗ ಸ್ಪೋರ್ಟ್ಸ್ ಅಲ್ಲಿ 18 years ವರ್ಗು ಸ್ಪೋರ್ಟ್ಸ್ ಲೈಫ್ ಇತ್ತಲ್ಲ ನಂದು. ಸೊ ಸ್ಪೋರ್ಟ್ಸ್ ಆಯ್ತು, ಹಂಗಾಯ್ತು ಇದ್ದೆ. ಈಗ ಸಡನ್ 19 yearsಗೆ ನಾನು ಡಿಗ್ರಿಗೆ ಸೇರ್ಕೊಂಡೆ BCom ಮೈಸೂರಲ್ಲಿ. ಐ ವಾಸ್ ಲೈಕ್ ಏನ್ ಮಾಡೋಣ, ಬರೀ ಕಾಲೇಜೇ, ಬರೀ ಓದು. ಪಕ್ಕದಲ್ಲಿ ಸುಮ್ನೆ ಟೈಮ್ ಪಾಸ್ಗೆ ಅಂತ ಥಿಯೇಟರ್ಗೆ ಹೋಗಿದ್ದು. ಮನೆಗೆ ಸ್ವಲ್ಪ ಲೇಟ್ ಆಗಿ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು 5 to 7 ಥಿಯೇಟರ್ ಸೇರ್ಕೊಳ್ಳೋಣ. ಅದು ಆಸೆ ಚೆನ್ನಾಗಿ ಉತ್ತು ನನ್ಗೆ. ಓಕೆ, ಅಭಿನಯ ಮಾಡ್ಬೋದು, ಇನ್ನೆಲ್ಲ ಮಾಡ್ಬೋದು ಅಂತ. ಒಂದ್ 3 ನಾಟಕ ಮಾಡಿದೀನಿ ಇದುವರೆಗೆ. ಈ ನಾಟಕ ಎಷ್ಟು ಹುಚ್ಚನ್ನ ಹಿಡಿಸುತ್ತೆ ಅಂದ್ರೆ ಇಟ್ ಈಸ್ ಅನ್ ಅಡಿಕ್ಷನ್. ಇವತ್ತಿಗೂ ಕರೀತಾರೆ. ಬಟ್ ಕಮಿಟ್ಮೆಂಟ್, ನೀಟ್ ಟೈಮ್. ನಮ್ ಸಿನಿಮಾ ತರ ಅಲ್ಲ ಥಿಯೇಟರ್. ನಾನು ಹೋದ್ರೆ ನಮ್ ಡೈರೆಕ್ಟರ್ಸ್ ಇವತ್ತು ಫೋನ್ ಮಾಡ್ತಾರೆ, ಬಾರೋ ಒಂದ್ ನಾಟಕ ಮಾಡು. 3 months ಕೊಡ್ಬೇಕು ಒಂದ್ ನಾಟಕಗೆ.
ಓ ಒಂದು ನಾಟಕಕ್ಕೆ 3 ತಿಂಗಳು ಕೊಟ್ರೆ ಮಾತ್ರ ನಾಟಕ ಚೆನ್ನಾಗಿ ಬರೋದು. ಯಾಕಂದ್ರೆ ಅಲ್ಲಿ ಕಟ್ ಇರಲ್ವಲ್ಲ. ಇರಲ್ಲ. ನಿಮ್ಮ ಮುಂದೆ ನಾನು ಅಭಿನಯ ಮಾಡ್ತೀನಿ ಅಂದ್ರೆ ಪ್ರಾಕ್ಟೀಸ್ ತರಬೇತಿ ಚೆನ್ನಾಗ್ ಆಗ್ಬೇಕು. ಸೊ ಅದಕ್ಕೋಸ್ಕರ ಅಷ್ಟು ಟುಡೇ ಇವತ್ತು ಯಾರನ್ನ ಹೀರೋ ಹೀರೋಯಿನ್ಸು ಅಥವಾ ಯಾರಾದ್ರು ಬೆಸ್ಟ್ ಆಕ್ಟರ್ಸ್ ಇದಾರೆ ಅಂದ್ರೆ ಅವರು ರಂಗಮಂದಿರದ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್ ಟು ಬಿಕಮ್ ಆಕ್ಟರ್. ಹೌದು. ಬಟ್ ಈಗ ಪ್ರಾಬ್ಲಮ್ ಏನಾಗೋಗಿದೆ, ಇನ್ಫ್ಲುಯೆನ್ಸರ್ಸ್ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡಷ್ಟೇ ಆಕ್ಟರ್ಸ್ ಅಂತ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಫೋನ್ ಮುಂದೆ ಆಕ್ಟ್ ಮಾಡ್ಬೋದೇನೋ, ಬಟ್ ಒಂದ್ 10-15 ಜನದ ಮುಂದೆ ಆಕ್ಟ್ ಮಾಡೋದು. ಇಮ್ಯಾಜಿನ್ ಮಾಡಿ ನಾನು ನೆಗೆಟಿವ್ ಟೈಟಲ್ ಕೊಡ್ತೀನಿ ನಾನು ಏನಂತ, ರಿಷಾ ಅವ್ರು ಹೇಳಿದ್ರು ಇನ್ಫ್ಲೂಯೆನ್ಸರ್ಸ್ ಅವರೆಲ್ಲ ಆಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ಕೊಂತಾರೆ. ಹೌದು. ಏನ್ ಕಮೆಂಟ್ಸ್ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಕಮೆಂಟ್ಸ್ ನಾನು ಕೇರ್ ಮಾಡಲ್ಲ, ಹಂಗಾಗೋಗಿದೆ. ಬಿಕಾಸ್ ನಾನು ಒಂದ್ ಪೋಸ್ಟ್ ಹಾಕಿದ್ರೆ 1000 ಕಮೆಂಟ್ಸ್ ಬರುತ್ತೆ. ಐ ಆಮ್ ಎಂಜಾಯಿಂಗ್. ಆಕ್ಚುಲಿ ಮೊನ್ನೆನೋ ಏನೋ ಒಂದ್ ಕಾರ್ ತಗೊಂಡಿದ್ ಹಾಕಿದ್ದು, ಮಾಡ್ ದುಡ್ಡು ಎಷ್ಟ್ ಮಾಡ್ತಾ ಇದೀಯ ಮಾಡ್ ಲೈಕ್ ಇದಾರೆ. ತಗೊಂಡೆ. ನಾನು ಅದನ್ನೇ ಹೇಳ್ದೆ ಅವ್ರಿಗೂ ಕೂಡ, ಬರೀ ಫೋಟೋ ಶೂಟ್ ಮಾಡೋದೇ ಆಯ್ತು, ಸಿನಿಮಾನ ನಂದೆ ಆಯ್ತು ಕಣ್ರಪ್ಪ. ಟ್ರೋಲರ್ಸ್ಗೆ ಸ್ಪೆಷಲಿ ಹೇಳ್ದೆ, ಫೋಟೋ ಶೂಟ್ ಮಾಡಿನೇ 23 ಲಕ್ಷದ ಕಾರ್ ತಗೋಬಿಟ್ಟೆ. ನಿಮ್ ಬಾಯರ್ಕೆ ಪ್ರಕಾರ ಒಂದ್ 4 ಸಿನಿಮಾ ಸಿಕ್ಕಿದ್ರೆ 1 2 ಕೋಟಿ ಕಾರ್ ತಗೋತೀನಿ ಅಂತ ನಾನೇ ಕಮೆಂಟ್. ಇನ್ನೇನ್ ಹೇಳಿ ಅವ್ರಿಗೆ. ಸೊ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಏನು ಅಂದ್ರೆ, ಈಗ ಎಲ್ಲರನ್ನೂ ನನ್ನ ಹತ್ರ ಒಂದು ಸ್ಕಿಲ್ ಇದೆ, ನಾನು ಅಭಿನೇತ್ರಿ ಅಥವಾ ನಾನು ಒಂದು ಅಭಿನಯ ಮಾಡುವಂತಹ ಸ್ಕಿಲ್ ನನಗಿದೆ, ಸೊ ನನಗೆ ಯಾಕೆ ಚಾನ್ಸ್ ಕೊಡಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿ ಹಾಕಿದ್ರೆ ನನಗೊಂದು ಚಾನ್ಸ್ ಸಿಗ್ಬೋದು, ಇಂತಹ ಮನಸ್ಸಿರುವಂತಹವ್ರಿಗೆ ನೀವು ಏನಂತೀರಿ? ನಿಜವಾಗ್ಲೂ ಇಲ್ಲ ಅವ್ರಿಗೆ ಆಕ್ಟಿಂಗ್ ಸ್ಕಿಲ್ ಇದೆ ಅಂತ ಅನ್ಸುತ್ತಾ, ಅಥವಾ ಇಲ್ಲಪ್ಪ ಅವ್ರು ಏನೋ ಮಾಡಿದ್ದು ಜನಗಳು ನೋಡ್ತಾ ಇದ್ದಾರೆ, ದಟ್ ಇಸ್ ವೈ ಇಟ್ ಇಸ್ ಇನ್ಕ್ರೀಸಿಂಗ್ ವ್ಯೂಸ್ ಅಂತ ಅಂತೀರಾ? ಇಲ್ಲ, ಇಂಡಸ್ಟ್ರಿ ನಾನ್ ಹೇಳ್ತೀನಿ ಲಕ್. ಅದೃಷ್ಟ ಇದ್ರೆ ಮಾತ್ರ ಇಲ್ಲಿ ಸರ್ವೈವ್ ಆಗಕ್ಕಾಗೋದು. ಯಾರು ಏನಾರು ಅನ್ಕೊಳ್ಳಿ, ಇಲ್ಲ ನಮಗ್ ಟ್ಯಾಲೆಂಟ್ ಇದೆ, ಒಂದು ಜೀವನದಲ್ಲಿ ಒಂದು ಅದೃಷ್ಟ ಅನ್ನೋದು ಇಲ್ಲ ಅಂದ್ರೆ ಇಂಡಸ್ಟ್ರಿಲಿ ಯಾರು ಸರ್ವೈವ್ ಆಗಕ್ಕಾಗಲ್ಲ. ನಾನು ನೋಡಿರಂಗೆ ಈಗ ಎಸ್ಪೆಷಲಿ ಜೆನ್ಸಿ ಆಗ್ಲಿ ಅಂತ ದೊಡ್ಡ ಸ್ಟಾರ್ಸ್ ಅದೊಂದ್ ಸ್ಪಾರ್ಕಲ್ ಬೇಕು. ಈಗ ನೀವೇ ನೋಡಿ, ಒಂದ್ ಸಿನಿಮಾ ಮಾಡ್ತಾ ಇರ್ತಾರೆ, ಎಲ್ಲೂ ಒಂದ್ ಆ ಸ್ಪಾರ್ಕಲ್ ಸಿಗಲ್ಲ, ಒಂದು ಹಿಟ್ ಸಿಗಲ್ಲ, ಒಬ್ರಿಗೆ ಬಂದಷ್ಟೇ ಹಿಟ್ ಸಿಕ್ಬಿಡುತ್ತೆ, ಬಂದಷ್ಟೇ ಇದ್ ಮಾಡ್ಬಿಡ್ತಾರೆ. ಸೊ ಲಕ್ ಅನ್ನೋದ್ ಮ್ಯಾಟರ್. ಎಷ್ಟು ಪರ್ಸೆಂಟೇಜ್ ನೀವು ನಂಬ್ತೀರಿ? ನಾನ್ 90% ಲಕ್, 90% is luck, 10% is acting. I'll tell. Wow. Definitely I'll tell, because ಅದೃಷ್ಟ ಅನ್ನೋದಿದ್ರೆ ಒನ್ ಆಕ್ಟರ್ ಲೈಕ್ ದಿಸ್ ಇನ್ ಕರ್ನಾಟಕ ಯಾರಾದ್ರೂ ಒಬ್ರು ಇಲ್ಲ ಸರ್ ಇವರು ನೋಡಿ 90% ಲಕ್ ಅಂತ ಅನ್ಸ್ಬೋದು, their effort is very less in the industry. ನೀವೆಲ್ಲಾರನ್ನೂ ನೋಡಿದ್ರೆ ಎಲ್ಲಾ ಆರ್ಟಿಸ್ಟ್ ಬರೀ ಕರ್ನಾಟಕ ಅಂತ ಅಲ್ಲ, ಎಲ್ಲಾ ಇದು ನೋಡಿದ್ರು ನೀವು ಎಷ್ಟೊಂದು ಎಫರ್ಟ್ ಆಗ್ತಾ ಇರ್ತಾರೆ. ಒಂದು ಲಕ್ಕನ ಟೈಮ್ಗೆನೆ ನಿಮ್ಗೆ ಆ ರೀಚ್ ಸಿಗೋದು. ಇವಾಗ ಯಶ್ ಸರ್ನೇ ನೀವು ತಗೊಂಡ್ರೆ ಪಾಪ ಅವ್ರು ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. 300 ರೂಪಾಯಿ ಕೆಲಸ ಮಾಡಿದ್ದಾರೆ ಫಸ್ಟ್, ಇವತ್ 300 ಕೋಟಿ ತಗೊಂತಾ ಇದಾರೆ ಅಂತ ಅಂದ್ರೆ ಅದನ್ನ ಕರ್ಕೊಂಡೋಗಿರೋದೇ ಅವ್ರ ಅದೃಷ್ಟ. ನಾನ್ ಹೇಳ್ತೀನಿ, ಅವ್ರ ಹಾರ್ಡ್ ವರ್ಕ್, ಪ್ಲಾನು, ಸ್ಮಾರ್ಟು ಎಲ್ಲ ಎವ್ರಿಥಿಂಗ್. ಬಟ್ ಅಲ್ಲಿ ಹೋಗಿ ಕೂರ್ಸಿದೆ ಇವತ್ತು 300 ಕೋಟಿ ತಗೊಂತಾ ಇದಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಚಮಕ್ ಹೊಡೆದಿದೆ ಲಕ್. ಈಗ ಎಲ್ಲಾರು ಎಫರ್ಟ್ ಆಗ್ತಾರೆ, ಬಟ್ ರೈಟ್ ಪಾಯಿಂಟ್ ರೀಚ್ ಆಗಲ್ಲ. ಹೌದು. ಈ ರೈಟ್ ಪಾಯಿಂಟ್ ರೀಚ್ ಆಗದೆ ಇರೋದನ್ನ ನಾವು ಲಕ್ ಅಂತ ಕರಿತಿದ್ವಾ? ರೈಟ್ ಪಾಯಿಂಟ್ಗೆ ಅಂತ ಅದನ್ನೇ ಹೇಳೋದು. ಆ ವಿಧಿ ಆಟ ನಿಮ್ಮ ತಟ್ಟೆಲ್ ಸಿಗ್ಬೇಕು, ನಿಮ್ಗೆ ಸಿಗುತ್ತೆ. ಯಾವಾಗ ಸಿಗ್ಬೇಕು ಅವ್ನು ಬರ್ದಿರ್ತಾನೆ. ರೈಟ್. ಸೊ ಫಾರ್ ಎನ್ ಎಕ್ಸಾಂಪಲ್, ಇವಾಗ ನೀವು ಬಿಗ್ ಬಾಸ್ಗೆ ನೀವು ಆಯ್ಕೆ ಆಗಿದ್ರ ಅಥವಾ ಎಲ್ಲಾದ್ರೂ ಒಂದ್ ಕಡೆ ರೆಫರ್ ಮಾಡಿ ನೋಡ್ರಿ ನನ್ನೊಂದು ಕನ್ಸಿಡರ್ ಮಾಡಿ ಅಂತ ಅಂದ್ರ? ಅದೇನೋ ದೇವರ ಆಶೀರ್ವಾದ. ಮೇ ಬಿ ಫ್ಯೂಚರ್ ಅಲ್ಲೂ ಕೂಡ ನಾನು ಯಾರನ್ನೂ ಕೈಯೊಡ್ಡಿ ಕೆಲಸ ಕೇಳಲ್ಲ. ಅಂತ ದಿನ ಕೆಲಸ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾನು ಆ ಕೆಲಸನೇ. ಯಾವ ಸಬ್ಜೆಕ್ಟ್ ನಿಮ್ಗೆ ಅನ್ಸುತ್ತೆ ಇದರಿಂದ ಅಪ್ಪ ನಾನು ಬಿಗ್ ಬಾಸ್ಗೆ ಆಯ್ಕೆ ಆದೆ ಬಿಕಾಸ್ ಆಫ್ ದಿಸ್ ಅನ್ನೋದು ಏನದು? ನನ್ಗೆ ಲಾಸ್ಟ್ ಸೀಸನ್ ಕಾಲ್ ಬಂದಿತ್ತು. ಸೊ ಲಾಸ್ಟ್ ಸೀಸನ್ ಎಂಡ್ ಮೂಮೆಂಟ್ ಆಗಿರೋದ್ರಿಂದ ನಂಗೆ ಹೋಗಕ್ ಆಗಿರ್ಲಿಲ್ಲ. ಬಟ್ ಈ ಸೀಸನ್ ಪರ್ಟಿಕ್ಯುಲರ್ ಆಗಿ ಬೇಕೇ ಬೇಕು ಅಂತ ಕುತ್ಕೊಂಡಿದ್ರು. ಸೊ ನನ್ಗೆ ಅವ್ರ ಕಾಲ್ ಬಂತು ಪ್ರೊಡಕ್ಷನ್ ಟೀಮ್ ಇಂದ ಬಂದಾಗ. ಲೈಕ್ ಓಕೆ, ನಂಗೆ ಗೊತ್ತಿತ್ತು ಲಾಸ್ಟ್ ಇಯರ್ ಕರೆದಿದ್ದಾಗ ನೆಕ್ಸ್ಟ್ ಇಯರ್ ಅಪ್ರೋಚ್ ಬರುತ್ತೆ ಅಂತ. ಮೀಟಿಂಗ್ಸ್ ಆಯ್ತು ಬ್ಯಾಕ್ ಟು ಬ್ಯಾಕ್. ಅವ್ರಿಗೆ ಮೇ ಬಿ ನನ್ ಬೋಲ್ಡ್ನೆಸ್ ಆಗ್ಲಿ, ನನ್ ಇವತ್ತಿಗೂ ಇಟ್ಸ್ ಫೈನ್, ಟೈಟಲ್ ಕೊಡ್ಬೋದು ಜನ. ಸ್ಟ್ರಾಂಗ್ ವುಮೆನ್ಸ್ಗೆ ಇದು ಟೈಟಲ್ಸ್ ಇದಿದೆ, ಏನ್ ತಲೆ ಕೆಡ್ಸ್ಕೊಳಂಗ್ ಏನಿಲ್ಲ. ಬಟ್ ಆದ್ರೆ ನಾವ್ ಮಾಡೋ ಕೆಲಸ ನಮ್ ಮನ್ಸಿಗೆ ಕರೆಕ್ಟ್ ಅಂತ ಅನ್ಸಿದ್ರೆ ಹೆದ್ರದೇನ್ ನೆಸೆಸರಿ ಇರಲಿಲ್ಲ. ಆ ಬೋಲ್ಡ್ನೆಸ್ ಇಷ್ಟ ಆಯ್ತು ನಮ್ ಡೈರೆಕ್ಟರ್. ಅತಿಯಾಗಿ ಘಾಸಿ ಆಗಿದಂತಹ ಟೈಟಲ್ ಏನು? ಅದೇ ತುಂಬಾ ಮಾತಾಡ್ತಾಳೆ ಅಥವಾ ತುಂಬಾ ಜಗಳ ಆಡ್ತಾಳೆ, ಅದೇ ಬಂತು ಅವ್ರಿಗೆ. ಅಂದ್ರೆ ಸಿಕ್ಕಾಬಡೆ ಕಿರ್ಚಾಡ್ತಾರೆ, ಜಗಳ ಆಡ್ತಾರೆ. ಫೈನ್, ಕಲ್ತಿದ್ದು ಇದೆ. ಈಗ ಬಿಗ್ ಬಾಸ್ ಅನ್ನೋದು ಎಷ್ಟೊಂದ್ ಜನದ ಕನಸು ಆಗೋಗಿದೆ, ಎಷ್ಟೊಂದ್ ಜನಕ್ಕೆ ದೊಡ್ಡ ಮಟ್ಟಿಗೆ. ನಾನು ಸಿಂಪಲ್ ಆಗಿ ತಗೊಂಡ್ಬಿಟ್ಟೆ. ಇಟ್ಸ್ ಒನ್ ಪಾಠ ಅಂತ ಅನ್ಕೊಂಡು, ಈಗ ಒಂದ್ ಸಿನಿಮಾ ತರ ಅದು ಒಂದ್ ಶೋ, ನನ್ ಪಾರ್ಟಲ್ಲಿ ಒಂದ್ ಶೋ ಅಂತ. ಮೇ ಬಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾ ಇದ್ನೇನೋ. ನಾನ್ ಆಕ್ಟ್ ಮಾಡ್ಬೇಕು ಅಂತ ಹೋಗಿದ್ರೆ ಒಳಗಡೆ. ಏನ್ ಪ್ರಿಪರೇಷನ್? ದೇರ್ ಆಲ್ ಪ್ರಿಪೇರ್ಡ್, ಎಲ್ಲರೂ ಪ್ರಿಪೇರ್ಡ್. ಏನೇನು ರೆಡಿ ಆಗ್ಬೇಕು? ಇಫ್ ಅಟ್ ಆಲ್ ಇಫ್ ಯು ವಾಂಟ್ ಟು ಗೋ ಬ್ಯಾಕ್ ಅಗೈನ್ ಅಂಡ್ ವಿನ್ ದಿ ಶೋ.
ಈಗ ಯಾರೊಬ್ರು ಟಾಂಟ್ ಮಾಡ್ತಾರೆ, ಯಾರೊಬ್ರು ಕಾಲ್ ಎಳಿತಾರೆ, ಹೆಂಗ್ ಸ್ಮಾರ್ಟ್ ಆಗಿ ಅವ್ರಿಗೆ ವಾಪಸ್ ಕೊಡ್ಬೋದು, ಅಥವಾ ಸ್ಮಾರ್ಟ್ ಆಗಿ ಹೆಂಗ್ ಅವ್ರಿಗೆ ವಾಪಸ್ ಟಾಂಟ್ ಕೊಡ್ಬೋದು, ಇದೆಲ್ಲ ಪ್ರಿಪ್ರೇಷನ್ ಇದ್ದಿದ್ದೇ ಇರುತ್ತೆ. ಬೇಕು ಬೇಕು ಅಂತ ಕೆಣಕದಾಗ ಹೆಂಗ್ ನೀವು ಬಿಹೇವ್ ಮಾಡ್ಬೇಕು, ಇದೆಲ್ಲ ನಾನ್ ಮಾಡ್ಕೊಂಡು ಹೋಗಿದ್ದಿದ್ರೆ ನನ್ ಮುಟ್ಟೋರು ಯಾರು ಇರ್ತಾ ಇರ್ಲಿಲ್ಲ ಡೆಫಿನೆಟ್ಲಿ. ಬಟ್ ಹಾನೆಸ್ಟ್ಲಿ ಹೊರಗಡೆ ಹೋಗ್ಬೇಕಾದ್ರೂ 1 ಬಗ್ಗೆ ಹೇಳ್ಕೊಂಡೇ ಹೋದೆ, ಓಕೆ ಗುಡ್ ಅಂತ ಹೇಳಿ. ಒಳಗಡೆ ಹೋಗಿ ಯಾಕೆ ಆಪೋಸಿಟ್ ಆದೆ ಅಂತ ಹೇಳಿದ್ರೆ, ಆ ಸಿಚುವೇಶನ್ಸ್ ಮಾಡ್ತು ನನ್ಗೆ. ಅಂಡ್ ಇವತ್ತಿಗೂ ರಿಗ್ರೆಟ್ ಇಲ್ಲ ನನ್ಗೆ ಶೋ ಬಗ್ಗೆ, ಇವತ್ತಿಗೂ ರಿಗ್ರೆಟ್. ಯಾಕಂದ್ರೆ ಶೋ ಬಗ್ಗೆ ಯಾರಿಗೂ ಕಂಪ್ಲೇಂಟ್ ಇಲ್ಲ, ಇಟ್ ಇಸ್ ಪರ್ಫೆಕ್ಟ್. ಅಂದ್ರೆ ನನ್ಗೆ ಆ ಶೋಲ್ ಇನ್ನೂ ಬೆಟರ್ ಆಗಿರ್ಬೋದು, ಅಂದ್ರೆ ನಾನಾಗಿದ್ದೆ, ಅದಕ್ಕೋಸ್ಕರ ನನ್ಗೇನ್ ರಿಗ್ರೆಟ್ ಇಲ್ಲ. ಬಟ್ ಜನನ್ ಇಂಪ್ರೆಸ್ ಮಾಡ್ಬೇಕು ಅಂತ ಇದ್ದಿದ್ರೆ ಬೆಟರ್ ಆಕ್ಟಿಂಗ್ ಮಾಡ್ಬೇಕಿತ್ತು, ಅದು ಒಂದ್ ಸ್ವಲ್ಪ ಬೇಜಾರು. ಆಕ್ಟರ್ ಆಗಿ ಗುಡ್ ಆಕ್ಟರ್ ಅಲ್ವಾ, ಅದೇ ಥಿಯೇಟರ್ ಆಗಿ ಇನ್ನೊಂಚೂರ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿ. ನಾವು ಇಫ್ ಯು ಗಿವನ್ ಅಪರ್ಚುನಿಟಿ ಅಗೇನ್, ಇನ್ನೊಂದ್ಸಲಿ ಬಿಗ್ ಬಾಸ್ ಗೆಲ್ಸಿದ್ರೆ ಯು ಆರ್ ಪ್ರಿಪೇರ್ಡ್. ಡೆಫಿನೆಟ್ಲಿ ಅಳ್ಕೊಂಡೇ ನಿಮ್ ಮನೆ ಮಗಳಾಗ್ಬಿಡ್ತೀನಿ. ಡೆಫಿನೆಟ್ಲಿ ಬೆಳಗ್ಗೆ ಇದ್ರೆ ಹೇಳ್ತೀನಿ, ಸಂಜೆ ಇದ್ರೆ ಹೇಳ್ತೀನಿ, ಎಲ್ಲರೂ ಅಯ್ಯೋ ಪಾಪ ಎಷ್ಟು ಮುಗ್ದೆ ಅಳ್ತಾ ಇದ್ದಾಳಲ್ಲ ಅಂತ ಮನೆ ಮಗಳು ಮಾಡ್ಬಿಡ್ತಾರೆ. ಜಗಳ ಮಾಡಿದ್ರೆ ಮನೆ ಮಗಳಲ್ವಾ? ಇಲ್ಲ ಇಲ್ಲ, ಪ್ರತಿ ಹಳ್ಳಿಯಲ್ಲಿ ಎಲ್ಲ ಹೆಣ್ಮಕ್ಳು ಜಗಳ ಮಾಡೇ ಫೇಮಸ್ ಆಗೋದು. ಯಾರು ಕೋಪ ಬರಲ್ಲ, ಯಾರಿಗ್ ಜಗಳ ಆಡಲ್ಲ. ಈಗ ಜಗಳ ಮಾಡಿಲ್ಲ ಅಂದ್ರೆ ಮನೆ ಗಲಗಲ ಅನ್ನಲ್ಲಪ್ಪ, ಏನೋ ಮನೆ ಇಷ್ಟು ಬೋರ್ ಹೊಡಿಯುತ್ತೆ ಅಂತೀವಿ, ಹೌದಾ? ಈಗ ಮನೇಲಿ ನಮ್ಮಮ್ಮ ಸುಮ್ಮನೆ ಇದ್ರು ಯಾಕೋ ಸುಮ್ಮನೆ ಇದ್ರಲ್ಲ ಸೈಲೆಂಟ್, ಸ್ವಲ್ಪ ಗಲಾಟೆ ಮಾಡಿ ಕೇಳೋದು ಚೆನ್ನಾಗಿರ್ತದೆ ಅಂತ. ಅಂತಹ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆಯುವಂತಹ ನಾವು ಯಾವುದೋ ಒಂದು ಶೋಲಿ ಒಂದು ಹುಡುಗಿ ಜಗಳ ಆಡ್ತಾ ಇದ್ರೆ ಅವಳಿಗೆ ಒಂದು ಸ್ಟ್ಯಾಂಪ್ ಮಾಡ್ತಾರಲ್ಲ, ವಾಟ್ ಯು ಸೇ ಅಬೌಟ್ ದಿಸ್? ವೀಕ್ ಮೈಂಡ್ ಸೆಟ್ ಅಷ್ಟೇ ಅವ್ರಗಳದ್ದು. ಅವ್ರಿಗೆ ಏನಾಗ್ಬಿಟ್ಟಿದೆ, ಸಾರಿ ಟು ಟೆಲ್, ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಎಸ್ಪೆಷಲಿ, ಹೆಣ್ಮಕ್ಳು ಅಂದ್ರೆ ಬರೀ ಮನೆ ಕೆಲಸ ಮಾಡ್ಕೊಂಡು, ಅಡ್ಗೆ ಮಾಡ್ಕೊಂಡು, ಸಾಫ್ಟ್ ಆಗಿ ಮನೇಲೆ ಇತ್ಕೊಂಡು ಹಂಗಿರ್ಬೇಕಂತ ಕೊಟ್ಬಿಟ್ಟಿದಾರೆ ಟೈಟಲ್. ಮನೆ ಮಗಳು ಅಂತ ಅಂದ್ರೆ ಎಷ್ಟೊಂದ್ ಜನಕ್ಕೆ ಮನೆ ಮಗಳು ತರ ಇರ್ತಾರೆ. ಮನೆ ಮಗಳು ಅಂದ್ರೆ ಸಾಫ್ಟ್ ಆಗಿ ಆಯ್ತು ಅಮ್ಮ ಅಂದ್ರೆ ಅದು ಮನೆ ಮಗಳ. ಹಂಗಾದ್ರೆ ನಾವ್ ಒಂಚೂರು ಏನೋ ಇಲ್ಲ ಅಂತ ಹೇಳ್ಬಿಟ್ವಿ, ನೋ ಅಂತ ಹೇಳ್ಬಿಟ್ವಿ ಅಂದ್ರೆ ನಾವ್ ಮನೆ ಮಕ್ಕಳಲ್ವಾ ಅಂತ. ಇಟ್ಸ್ ಆಲ್ ಈಕ್ವಾಲಿಟಿ. ನಾವು ಹುಡುಗರ್ಗೆ ಎಷ್ಟು ಅಧಿಕಾರ ಇದೆಯೋ ಹೆಣ್ಮಕ್ಳಿಗೂ ಅಷ್ಟೇ ಅಧಿಕಾರ ಇದೆ. ಇನ್ನೆಲ್ಲ ಡಿಸಿಷನ್ ಅಲ್ಲೂ ಜನರೇಷನ್ ಚೇಂಜ್ ಆಗ್ತಾ ಇದೆ, ಬಟ್ ಪೀಪಲ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. And I'm sure we are in Gen Z, they can't accept, but next alphas are coming, alpha plus are coming. Millennials has reached. Already we can't understand the millennials actually. So ಅವ್ರನ್ನೆಲ್ಲ ನೀವ್ ಹೆಂಗ ಹ್ಯಾಂಡಲ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಬಿಕಾಸ್ ವಿ ಆರ್ ಸೀಯಿಂಗ್ ದ ಜನರೇಷನ್ಸ್. ಯು ಕಾಂಟ್ ಹ್ಯಾಂಡಲ್ ಅ 12th ಸ್ಟ್ಯಾಂಡರ್ಡ್ ಕಿಡ್ ನಾವು. ಈಗ ನೀವೇ ಹೇಳ್ತಾ ಇದ್ರಿ ನೀವು ಮಿಲೇನಿಯಮ್ಸ್ ಹ್ಯಾಂಡಲ್ ಮಾಡಕ್ಕಾಗಲ್ಲ ಅಂತ, ಹಂಗೆ ಅವ್ರಿಗೆ ಜೆನ್ಸಿ ಅವ್ರನ್ನ ಹ್ಯಾಂಡಲ್ ಮಿಲೇನಿಯಲ್ಸ್ ಏನಾಗುತ್ತೆ, ದಟ್ ಇಸ್ ವಾಟ್ ಆ ಬಿಹೇವಿಯರ್ ಆರ್. ನಮ್ಗೆ ಏನಂದ್ರೆ ಈಗ ಜೆನ್ಸಿ ಇಂದ 4 ಬ್ಯಾಚಸ್, ನನ್ಗಿಂತ 4 ಜನರೇಷನ್. ನನೀಗ ಚಿಕ್ಕ ಮಗು, ಒಂದು 3 ವರ್ಷದ ಮಗು, ನನ್ ಮೈಂಡ್ ಸೆಟ್ ಇರುತ್ತೆ, ಅದಕ್ಕೆ I can handle. ನನ್ನ next generation they can't handle. Right. Because their thinking style is different. Correct. So I can understand, I can read what my 10th standard or 8th standard kid is. ನನ್ನ ಪ್ರಕಾರ ಋಷಿ ಅವರೇ, ಇನ್ನೂ ನಿಮ್ಗೆ ಆ ಸಮಾನತೆ ಬಂದಿಲ್ಲ ಅಂತ ಅಂತಿದ್ದೀರಾ? ಬರಲ್ಲ, ಎಲ್ಲಿ ಬರುತ್ತೆ? ಹುಡುಗ ಜಗಳ ಆಡಿ ಕಿಚ್ಚಾಡ್ಬಿಟ್ರೆ ಆಚೆ ಕಳಿಸಿ ಆಕ್ಟಿಂಗ್ ಮಾಡಮ್ಮ, ಸಿನಿಮಾ ಹೀರೋಯಿನ್ ಆಗಮ್ಮ ಅಂತ ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ. ನನ್ನ ತಂದೆ ತಾಯಿ ಇಟ್ಟಿರೋ ನಂಬಿಕೆ, ಪ್ರೋತ್ಸಾಹ ಮಾಡೋದಕ್ಕೆ ಎಷ್ಟೋ ಜನ ಆ ಒಂದು ಲೈಟಿಂಗ್ ಬಾಯ್ ಇಂದ ಹಿಡಿದು ಡೈರೆಕ್ಟರ್ ವರ್ಗು ಗಂಡ್ ಮಕ್ಳೆ, ಇವರೆಲ್ಲ ಸಮಾನತೆ ಕೊಟ್ಟಿಲ್ವಾ? ನನ್ನ ತಂದೆ ತಾಯಿಗೆ ಅಪ್ರಿಶಿಯೇಟ್ ಮಾಡ್ಬೇಕು, ಅವ್ರು ಕೊಟ್ಟಿರೋದಕ್ಕೆ ನಾನು ಇಲ್ಲಿದ್ದೀನಿ ಅಂತ. ಎಷ್ಟು ಹೆಣ್ಮಕ್ಳು ಇಂಡಸ್ಟ್ರಿಗೆ ಯಾರು ಕಳ್ಸಿದ್ದಾರೆ, ಬೇಡಪ್ಪ ಸಿನಿಮಾ ಹೆಣ್ಮಕ್ಳ ಬೇಡ, ವೈ ಸ್ಟಿಲ್ ಅಥವಾ ಏನೇ ಮಾಡಿದ್ರು. ಅಂಡ್ ಯು ಕ್ಯಾನ್ ಸಿ ನೌ, ಐಲ್ ಗಿವ್ ಯು ಕ್ಯಾನ್ ಸರ್ವೆ ಎಲ್ಲರೂ 28, 29, 30 ಆದ್ರೂ ಮದ್ವೆ ಆಗ್ತಿಲ್ಲ ಹೆಣ್ಮಕ್ಳು. ವೈ? ಯು ಕ್ಯಾನ್ ಸರ್ವೆ. ಎಷ್ಟೊಂದ್ 28 ಮುಂಚೆ ಆದ್ರೆ 24 ವರ್ಷ ಆಗೋಯ್ತು, ಮದ್ವೆ ಮಾಡ್ಬಿಡ್ಬೇಕು, 28 ವರ್ಷ ಆದ್ರೂ ಮದ್ವೆ ಆಗಿಲ್ಲ, 29, 30 ಆದ್ರೂ 30 ಆದ್ರೆ ಏಜ್ ಬಾರೆ ಹಾಕ್ಬಿಡ್ತೀರಾ ನೀವುಗಳು ಹೆಣ್ಮಕ್ಳು. ಆಕ್ಚುಲಿ ಒಂದಿದೆ, ಸೈಕಾಲಜಿಕಲ್ ಡಾಕ್ಟರ್ಗಳು ಜಾಸ್ತಿ ಆಗವ್ರೆ. ಯಾಕೆ? 29 ವರ್ಷವರೆಗೂ ಮದ್ವೆ ಆಗಲ್ಲ. ಓಕೆ, ಜಸ್ಟ್ ಒಂದು ವೇಗ್ ಎಕ್ಸಾಂಪಲ್. 29 ವರ್ಷ ಮದ್ವೆ ಆಗಿಲ್ಲ, ಅದಾದ್ಮೇಲೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ರೈಟ್ ಮ್ಯಾಚ್ ಸಿಗಲ್ಲ. ಆಮೇಲೆ ನಿಮಗೆ ಸಿಗೋರೆಲ್ಲ 35+ ಸಿಗ್ತಾರೆ. ಅವಾಗ ಸೆಟಲ್ಡ್ ಆಗಿರ್ಬೇಕು, ಇಲ್ಲ ಒಂದು ಒಳ್ಳೆ ದುಡ್ಡು ಮಾಡಿರುವಂತಹ ಅಂಕಲ್ ಸಿಗ್ಬೇಕು. ಈ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಲವ್ ಬ್ರೇಕಪ್ಸ್ ಆಗುತ್ತೆ. ಸೊ ಇದೆಲ್ಲ ಅಂತ ಅನ್ಸಲ್ವಾ? ಈ ಸಮಾನತೆಯ ಗೀಳಿನಲ್ಲಿ, ಈ ಸಮಾನತೆಯ ರೇಸಿನಲ್ಲಿ, ಆರ್ ವಿ ನಾಟ್ ಲೂಸಿಂಗ್ ಲೈಫ್? See, that is what you're thinking now. No. Age thinking different. Definitely. ಮಾಡುವಂತಹ ಮಾಧ್ಯಮ ಅಷ್ಟೇ. People, ನನ್ನ ಒಪಿನಿಯನ್ ಅಲ್ಲ ಇದು. Yes. Age people maybe think ಮಾಡ್ಬೋದು. When it comes to again Gen Z, I'll tell you, we are only focused about career now. Right. All the Gen Z kids are focused about career. As per I know,
ವಿ ನೀಡ್ ಕೆರಿಯರ್, ವಿ ನೀಡ್ ಸೆಟಲ್, ವಿ ಕಾಂಟ್ ಡಿಪೆಂಡ್ ಆನ್ ಅ ಮ್ಯಾನ್. Correct. ನಮ್ಗೆ ಯಾರೋ ಒಬ್ಬ ಬರ್ತಾರೆ, ಸಾಕ್ತಾರೆ, ನೋಡ್ಕೊಂತಾರೆ, ವಿ ಆಲ್ ಲಾಸ್ ದಟ್, ಇಟ್ಸ್ ಗಾನ್. ಯು Right. ಕಾಂಟ್ ಟೆಲ್ 18 years ಕಿಡ್ಗೆ ನೀವು ಹೋಗ್ಬಿಟ್ಟು ವಿಲ್ ಯು ಬಿ ಲೈಕ್ ನಿನ್ ಗಂಡ ಐಷಾರಾಮಿ ಕಾರ್ ತಗೊಂತಾನೆ, ಮನೆ ಕೊಡಿಸ್ತಾನೆ, ಓಕೆ. ಇಟ್ಸ್ ಲೈಕ್ ನೋ ಬ್ರೋ, ಐ ನೀಡ್ ಟು ಗೆಟ್ ಸೆಟಲ್ಡ್, ಐ ನೀಡ್ ಟು ಅರ್ನ್ ಮೈ ಸೆಲ್ಫ್ ಅನ್ನೋ ಕಾಲ ಬಂದಿದೆ ಈಗ. Correct. ಸೊ ದಟ್ ಈಸ್ ಇಂಪಾರ್ಟೆಂಟ್. But ಆ ಕಾಲ ಇನ್ನೊಂದು ಲೆವೆಲ್ ಹೋಗಿದೆ. ಐ ಹ್ಯಾವ್ ಸೀನ್ ಅ ರೀಸೆಂಟ್ ವಿಡಿಯೋ, ಒಂದು 2-3 days ಹಿಂದೆ ಒಂದು ಲೇಡಿ ವಿಲ್ ಸೇ, ನಾನೇ ನೋಡ್ಕೊಂತೀನಿ, ಅವ್ನೇನು ದುಡ್ದಿಲ್ಲ ಅಂದ್ರೆ ಪರವಾಗಿಲ್ಲ ಹುಡುಗ, ಐ ಆಮ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಹಿಮ್ ಅಂತ. ವಾಟ್ ಇಸ್ ದಿಸ್ ಆಕ್ಚುಲಿ? ಏನದು? ದಿಸ್ ಇಸ್ ವಾಟ್ ಹ್ಯಾಪನಿಂಗ್, ದಿಸ್ ಇಸ್ ವಾಟ್ ಚೇಂಜಿಂಗ್. ಇದನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಚೇಂಜ್ ಹೇಳ್ತಾ ಎಲ್ಲಿ ಹೋಗುತ್ತೆ ಅಂತ. ಡೆಫಿನೆಟ್ಲಿ ಹೋಗುತ್ತೆ. ವುಮೆನ್ಸ್ ವಿಲ್ ಸ್ಟ್ಯಾಂಡ್ ಔಟ್ ಟು ಬಿ ಲೈಕ್ ಅ ಮ್ಯಾನ್ ಸಕ್ಸಸ್ಫುಲ್. ಯಾಕೆ ಹುಡುಗರು ಮಾತ್ರ ಫೆರಾರಿ ತಗೊಂಡ ಕೆಪಾಸಿಟಿ ಇದೆಯಾ? ಆಸ್ ಅ ವುಮನ್ ಶಿ ಕ್ಯಾನ್ ಆಲ್ಸೋ ಬೈ ಅ ಲ್ಯಾಂಬೋರ್ಗಿನಿ. ಡೆಫಿನೆಟ್ಲಿ. ಪರ್ಫೆಕ್ಟ್. ವೆರಿ ನೈಸ್ ಥಿಂಗ್. ಟ್ರೂ. ಓಕೆ, ನೀವು ಹಳ್ಳಿ ಹುಡುಗಿನ ಅಥವಾ ಪೇಟೆ ಹುಡುಗಿನ? ಸಿ, ಕನ್ನಡಿಗರಾದ್ಮೇಲೆ ಎರಡಕ್ಕೂ ಫ್ಲೆಕ್ಸಿಬಲ್ ಆಗಿ. ಅಲ್ಲ, ಮೈಸೂರಲ್ಲಿ when you are born, brought up, ಸೊ ನೀವು ಎಂತ ಲೈಫ್ ಸ್ಟೈಲ್ ಅಲ್ಲಿ, ಅಂದ್ರೆ ಟಿಪಿಕಲಿ ಯು ಆರ್ ಇನ್ ದಿ ವಿಲೇಜಸ್ ಅಲ್ಲಿ ಇದ್ರಾ? ನನ್ನ ತಾಯಿ ಬಂದು ವಿಲೇಜ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾರೆ, ನನ್ನ ತಂದೆ ಫುಲ್ ಮೈಸೂರೇ ಆಗಿರೋದ್ರಿಂದ, ನನ್ನ ಅಜ್ಜಿ ಬಂದು ಕೊಡಗು. ಅಲ್ಲ, ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದ್ರೆ, ಇತ್ತೀಚಿನ ಮಕ್ಕಳಿಗೆ ಇಫ್ ಯು ವಾಂಟ್ ಟು ಗಿವ್ ಎ ಮೆಸೇಜ್ ಸ್ಮಾಲ್ ಕಿಡ್ಗಳಿಗೆ, ಅವರು ಹಳ್ಳಿ ಲೈಫ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಸೊ ಮೊಬೈಲ್ಗಳಿಗೆ ಅಡಿಕ್ಷನ್ ಆಗಿದ್ದಾರೆ. ಅಂಡ್ ನಾವು ಬೈ ಗ್ರೋಯಿಂಗ್, ಎಕ್ಸಾಂಪಲ್ ನೀವು ಯಾವುದೋ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಹುಡ್ಕೋದ್ರೆ ವಿತ್ ಎಜುಕೇಶನ್, ಒಂದು ಡ್ರಾಮಾ ಮಾಡೋಣ, ನಾಟಕ ರಂಗಕ್ಕೆ ಹೋಗೋಣ, ಸಿನಿಮಾಗೆ ಹೋಗೋಣ, ಒಂದು ಕಲೆಯನ್ನು ಅಭಿವೃದ್ಧಿ ಮಾಡಿಸ್ಕೊಳ್ತೀವಿ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಇವತ್ತು ನಾವು ಬೆಳೆದು ಬಂದಂತಹ ಹಾದಿ ಅಂದ್ರೆ, ಒಂದು ಕೆರೆ ಇತ್ತು, ಒಂದು ಹೊಲ ಇತ್ತು, ರೈತ ಇದ್ದ, ಸೊ ಇದನ್ನೆಲ್ಲ ಇವಾಗ ಬುಕ್ ಅಲ್ಲಿ ಓದುವಂತಹ ಕಾಲಕ್ಕೆ ಬಂದಿದ್ದೀವಿ. ಇಫ್ ಯು ವಾಂಟ್ ಟು ಶೇರ್ ಸಮ್ ಒಪಿನಿಯನ್ ಆನ್ ದಿಸ್? ನೋ, ಅದು ನನ್ಗೂ ಬೇಸರ ಇದೆ. ಯಾಕಂದ್ರೆ ಡೆಫಿನೆಟ್ಲಿ ಇವಾಗ ನನಗೆ ಅನ್ಸಕ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಅಪ್ಪಂಗೆ ಹೇಳ್ತಾ ಇರ್ತೀನಿ, ಒಂದು ತೋಟ ತಗೊಂಡ್ಬಿಡು, ಅಲ್ಲಿ ತೋಟ ಮನೆ ಮಾಡ್ಕೊಂಡು ಅಲ್ಲೇ ತರಕಾರಿ ಎಲ್ಲ ಬೆಳ್ಕೊಂಡು ಸಾಕು, ವರ್ಕ್ ಬಿಸಿಲಿ ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ, ಅದ್ರಲ್ಲಿ ತುಂಬಾ ನೆಮ್ಮದಿ ಇದೆ. ನಿಜ, ನಾನೇ ಹೇಳ್ದೆ ನಮ್ಮ ಅಪ್ಪನ್ಗೆ, ತುಂಬಾ ನೆಮ್ಮದಿ ಅಂತ. ನಾವ್ ಎಷ್ಟೇ ಅಬ್ರಾಡ್ ನಂಗೆ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗ್ಬೇಕಂತ ಆಸೆ ಇದೆ. ಸೊ ಸಿನಿಮಾ ಇಸ್ ಹೋಲ್ಡಿಂಗ್ ಮಿ ಇಯರ್ ಇನ್ ಇಂಡಿಯಾ. ನಾನು ಇಂಡಿಯಾದಲ್ಲಿ ಇದ್ದೀನಿ ಅಂದ್ರೆ ಬಿಕಾಸ್ ಆಫ್ ಸಿನಿಮಾ. ಸಿಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್, ಐ ಆಮ್ ವರ್ಕಿಂಗ್. ನನ್ಗೆ ಅದಕ್ಕೋಸ್ಕರ ಇವಾಗೇನೆ ನೀವು ಅಬ್ರಾಡ್ ಹೋಗಕ್ಕೆ ರೆಡಿ ಇದ್ದೀರಿ? ನೋ, ಐ ವಾಸ್ ದೇರ್. ನನ್ನ ಕಾಲೇಜ್ ಟೈಮ್ ಅಲ್ಲೇ ನಾನು ಹೊಟ್ಟೋಗ್ಬಿಡ್ತಾ ಇದ್ದೆ, ಮುಗಿಸಿದಷ್ಟೇ ಐ ವಾಸ್ ರೆಡಿ. ಅದೇ ಹೇಳ್ತಾರಲ್ಲ, ಎಜುಕೇಶನ್ ವರ್ಕ್ ಮಾಡ್ಬಿಟ್ಟಿದ್ರೆ ನಾನು ಒಂದ್ ವರ್ಷನಾದ್ರೂ ಐ ವುಡ್ ಹ್ಯಾವ್ ಫ್ಲೈಟ್. ಓಕೆ, ಬಟ್ ಇಲ್ಲಿ ಋಣ ಇದೆ ನನಗೆ ಇನ್ನೂ. ಸೊ ಈಗ ನೀವು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಯಾಕೆ? ಸೇಮ್, ಸಿ ಪೀಪಲ್ ಯರ್ ದ ಪ್ರಾಬ್ಲಮ್ ಐ ಆಮ್ ಫೇಸಿಂಗ್ ಇಸ್, ಚಿಕ್ಕ ವಯಸ್ಸಿಂದಾನು ಫೇಸ್ ಮಾಡಿರೋದು ಡ್ರೆಸ್ಸಿಂಗ್ ಇಂದ. ಐ ಹ್ಯಾವ್ ಫೇಸ್ಡ್ ಅ ಲಾಟ್ ಬಿಕಾಸ್ ಆಫ್ ಡ್ರೆಸ್ಸಿಂಗ್. ಸೊ ಅದು ಮೈಂಡ್ ಸೆಟ್ ಚೇಂಜ್ ಆಗೋವರೆಗೂ. ವಾಂಟ್ ಟು ಗಿವ್ ಒಂದು ಉದಾಹರಣೆ ಕೊಡ್ತೀರಾ? ಯಾ, ಡೆಫಿನೆಟ್ಲಿ. ಟು ಬಿ ಫ್ರಾಂಕ್, ನಾನು ಇವಾಗ ಬೆಳೆದ್ ಬಂದಾಗಿಲ್ಲ, ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ನ್ಯಾಷನಲ್ ಮೆಡಲ್, ನಾನು 200 ಮೆಡಲ್ ಇದೆ. ನೀವು ಈಗ ಬೈ ಚಾನ್ಸ್ ನಾನು ಇದೇನು ಮಾಡಿರ್ಲಿಲ್ಲ ಅಂದ್ರೆ, ನನ್ನ ಹಣೆ ಬರ ಸರಿ ಇರ್ಲಿಲ್ಲ, ನಂಗೆ ಲಿಗಮೆಂಟ್ ಟೇರ್ ಆಗೋಯ್ತು. ಐ ಶುಡ್ ಹ್ಯಾವ್ ಸ್ಟಾಪ್ಡ್ ಇಟ್. ಅಂಡ್ ನನ್ನ ಎಜುಕೇಶನ್ 85% ಬಂದ್ಬಿಟ್ಟೆ PU ನಾನು. ಸೊ ಎಜುಕೇಶನ್ ಮಾಡೋರ್ನ ಸ್ಪೋರ್ಟ್ಸ್ ಅವರು ಕಳಿಸ್ಬಿಡ್ತಾರೆ, ಓದ್ತಾ ಇದೆ ಮಗು, ಚೆನ್ನಾಗಿ ಹೋಗ್ಲಿ. ಅದು ಯಾರು ಓದಲ್ವೋ ಅವ್ನ್ ಬಾರಪ್ಪ, ಕಬಡ್ಡಿ ಪಿಟಿ ಪೀರಿಯಡ್ ಫ್ರೀ ಇದೆ. ಸೈನ್ಸ್ ಕೊಡ್ಸಿಲ್ಲ ನನ್ PT ಬಂದ್ರೆ ಯಾರು ಚೆನ್ನಾಗಿ ಓದಲ್ಲ ಲಾಸ್ಟ್ ಬೆಂಚ್ ಅವ್ರು ಕಳ್ಸ್ಬಿಡಿ. ಇವತ್ತು ಕೋಪ ನನ್ನ ಟೀಚರ್ ಮೇಲೆ, ನಾನು ಡಾಕ್ಟರ್ ಆಗ್ತಾ ಇದ್ದೆ, ನಿಮ್ಮಿಂದ ನಾನು ಡಾಕ್ಟರ್ ಆಗ್ಲಿಲ್ಲ, ನೀವ್ ನೋಡಿ ಅಂತ ಹೇಳ್ಬಿಟ್ಟು. ಸೊ ಆಗೇನಂದ್ರೆ, ನಾವು ಸ್ಪೋರ್ಟ್ಸ್ ಡ್ರೆಸ್ಸಸ್ ಬೇರೆ ಇರುತ್ತೆ, ಚಿಕ್ಕ ಶಾರ್ಟ್ಸ್ ಹಾಕೊಂತೀವಿ, ಚಿಕ್ಕ ಕ್ರಾಪ್ ಟಾಪ್ ಹಾಕೊಂತೀವಿ, ಹಂಗೆ ಬೆಳ್ದಿರೋದು ಕೂಡ. ಆಗ ಜಡ್ಜ್ ಮಾಡಬಾರ್ದು ಪೀಪಲ್. ಐ ಹ್ಯಾವ್ ಗ್ರೋನ್ ಲೈಕ್ ದಟ್. ಸೊ ಒಂದ್ ಹುಡುಗಿ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಷ್ಟೇನೆ ಮೈಂಡ್ ಸೆಟ್ ಇದೆ ಎಷ್ಟೊಂದ್ ಜನದ್ದು. ಓ, ಈ ಹುಡುಗಿ ಎಲ್ಲದಕ್ಕೂ ರೆಡಿ ಇದ್ದಾಳೆ, ಎಲ್ಲದಕ್ಕೂ. ಯು ಗೋ ಅಂಡ್ ಸಿ ಇನ್ ಅಬ್ರಾಡ್ ಕಂಟ್ರೀಸ್, ಐ ಆಮ್ ಸಾರಿ ಟು ಟೆಲ್, ದೇರ್ ಆರ್ ಒಂದೊಂದು ಕ್ಯಾಂಪೇನ್ ಆಗ್ತಾ ಇದೆ ವೇರ್ ಪೀಪಲ್ ಮೆಸೇಜ್ ಕೊಡ್ತಾರೆ, ಬಾಡಿ ಇಸ್ ಜಸ್ಟ್ ಅ ಬಾಡಿ, ವೈ ಯು ಪೀಪಲ್ ಆರ್, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮ ಇಂಡಿಯನ್ಸ್ ಅಲ್ಲಿ. ಯು ಶುಡ್ ಸಿ ಇಟ್ ಆಸ್ ಇಟ್. ಇಲ್ಲಿ ತುಂಬಾ ಜಜ್ಮೆಂಟ್. ಕಾಲೇಜ್ ಟೈಮ್ ಅಲ್ಲೂ ನಾನು ವೆಸ್ಟರ್ನ್ ವೇರ್ ಹಾಕೊಂಡ್ರೆ ಈಗ್ಲೂ ಕಮೆಂಟ್ಗಳು, ವೆಸ್ಟರ್ನ್ ವೇರ್ ಹಾಕೊಂತಾರ ಇವ್ರ, ತಲೆ ಕೆಡ್ಸ್ಕೊಳ್ಳಲ್ಲ. ನನಗಂತೂ ತುಂಬಾ ಇಂಡಿಯಾದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಹಾನೆಸ್ಟ್ಲಿ. ಇಂಡಿಯನ್ಸ್ಗೋಸ್ಕರ ನಾನು, ನನ್ನ ಸಂಸ್ಕೃತಿ ಯಾವತ್ತೂ ಇದಿರುತ್ತೆ. ನಾನು ಇವತ್ತು ಲಕ್ಷಣವಾಗಿ ಬಂದಿದ್ದೀನಿ, ಇದನ್ನ ಹೆಂಗ್ ಅಪ್ರಿಶಿಯೇಟ್ ಮಾಡ್ತಿರೋ, ಅದು ನನ್ನ ಲೈಫ್ ಸ್ಟೈಲ್. ಅದು ಅಪ್ರಿಶಿಯೇಟ್. ಬೋಲ್ಡ್ ಇರುತ್ತೆ, ವೆರಿ ಬೋಲ್ಡ್ ಇರುತ್ತೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಹೇಳೋದಾದ್ರೆ, ನಾವು ಅಲ್ಲಿ ಕಲೆಯನ್ನ ನೋಡ್ತಾ ಇರ್ತೀವಿ, ವೆಯ್ಟ್ ಲಿಫ್ಟ್ ಮಾಡ್ತಾರೆ, ದೇ ವಿಲ್ ಹ್ಯಾವ್ 200 kg ವುಮೆನ್ ಎತ್ತುತ್ತಾರ ಅಂತ ಅನ್ನುವಂತ ಆಶ್ಚರ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂಡ್ ವೇರ್ ದಟ್ ಇಂತಹ ಸ್ಯಾಡಿಸ್ಟಿಕ್ ಬಿಹೇವಿಯರ್ ಬರುತ್ತೆ. ಅದೇ ಪ್ರಾಬ್ಲಮ್ ಆಗೋದು. ಇವಾಗ ನನ್ಗೆ ಫೇಸ್ ಆಗಿದ್ದೀನಿ ಎಷ್ಟೊಂದ್ಸತಿ ಕಾಲೇಜ್ ಟೈಮ್ ಅಲ್ಲಿ. ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ಏನೋ ಆಗಿದೆ?
ಆಕ್ಚುಲಿ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಐ ಆಮ್ ವೆರಿ ಸ್ಟ್ರಾಂಗ್ ಗರ್ಲ್. ಸೊ ನಾನು ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಬೇಕಂದ್ರೆ, ಇವಾಗ ನನಗೆ ಲಿಟ್ರಲಿ ಭಯ ಆಗುತ್ತೆ ಹಾನೆಸ್ಟ್ಲಿ. ಬಸ್ ಈಗ ನಾನು ಯಾವತ್ತೂ ರೆಡ್ ಬಸ್ಸಲ್ಲಿ ಓಡಾಡಿದೋಲ್ಲ ಅಲ್ಲ ನಾನು. ಬಟ್ ಓಲ್ವಾದಲ್ಲಿ ವಾಟ್ ಐ ಯೂಸ್ ಟು ಡೂ ಬಿಫೋರ್ ಸಿಚುವೇಶನ್ ಸಡನ್ ಆಗಿ ಹೋಗ್ಬೇಕು, ಇಲ್ಲ ಫ್ಲೈಟ್ ಕ್ಯಾಚ್ ಮಾಡ್ಬೇಕು ಹೈದರಾಬಾದ್ ಅಥವಾ ಎಲ್ಲಾದ್ರೂ, ಓಲ್ವಾದಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತೆ. ಸೊ ಓಲ್ವಾದಲ್ಲಿ ಹೋಗ್ತಾ ಇದ್ವಿ. ಸೊ ಅಟ್ ದಟ್ ಟೈಮ್ ವಾಟ್ ಹ್ಯಾಪೆಂಡ್ ಬಿಫೋರ್, ಈಗ ಏರ್ಪೋರ್ಟ್ ಕ್ಯಾಶುವಲ್ ಇಟ್ ಇಸ್. ಸೊ ತೀರಾ ಏನೂ ಇಲ್ಲ. ವಿ ನೋ ಇಂಡಿಯನ್ಸ್ ಎಷ್ಟು ಯಾವ ಜಾಗದಲ್ಲಿ ಹೆಂಗ್ ಹಾಕೋಬೇಕು ಅನ್ನೋದು ನಮಗ್ ಗೊತ್ತಿರುತ್ತೆ. ಸೊ ಇಟ್ ವಾಸ್ ನಾರ್ಮಲ್ ಟಾಪ್, ನಾರ್ಮಲ್ ಜೀನ್ಸ್. ಅಷ್ಟಕ್ಕೆ ಇವ್ರುಗಳು ಹೆಂಗ್ ಬಿಹೇವ್ ಮಾಡ್ತಾನೆ, ಯಾರೋ ಹಿಂದೆ ಕೂತಿದ್ದಾನೆ, ಲೈಟ್ ಕೈ ವಾಸ್ ಮೂಮೆಂಟ್, ಐ ಗಾಟ್ ಟಚ್ಡ್ ಹಿಯರ್, ಐ ಬ್ಲಾಸ್ಟೆಡ್ ದಮ್ ವೆರಿ ಬ್ಯಾಡ್ಲಿ. ಎದ್ದೆ ಥಗ್ದ ಕಪಾಲಕ್ಕೆ ಬಾರಿಸ್ದೆ. ಯಾವ ಏಜ್ ಅಲ್ಲಿ? ಈಗ ರೀಸೆಂಟ್ ಒಂದು 4 years 3 years ಬ್ಯಾಕ್. ಆಫ್ಟರ್ ನೀವು ಹೀರೋಯಿನ್ ಆದ್ಮೇಲೆ? ಹೀರೋಯಿನ್ ಆದ್ಮೇಲೆ ಫಸ್ಟ್ ಸಿನಿಮಾ ಆಗಿತ್ತು, ತಲೆ ಕೆಡ್ಸ್ಕೊಳ್ಲಿಲ್ಲ. ಮತ್ತೆ ನ್ಯೂಸ್ ಅಲ್ಲಿ ಬರ್ಲಿ ಏನಾದ್ರು ಎಕ್ಸ್ಪೋಸ್ ಇದೆ, ನಿಮಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಕೊಟ್ಟೆ ಒಂದ್ ಏಟು. ಬಿಲೀವ್ ಆರ್ ನಾಟ್, ಓನ್ಲಿ ಒನ್ ಪರ್ಸನ್ ಹೂ ಕೇಮ್ ಟು ಸಪೋರ್ಟ್ ಹಿಸ್, ಯಾರು ಕಂಡಕ್ಟರ್. ಇನ್ ಮಿಕ್ಕದವ್ರೆಲ್ಲ ಗಂಡ್ ಮಕ್ಳು ಕೂತಿದ್ದಾರೆ, ನೋಡ್ತಾ ಕೂತಿದ್ದಾರೆ. ಹೆಣ್ಮಕ್ಳಿಗಿದೆ ಪ್ರೊಟೆಕ್ಷನ್ ಕೊಡ್ತಾ ಇರೋದಾ ನೀವು? ಐ ಸ್ಕೋಲ್ಡ್ ದೆಮ್ ಎವ್ರಿವನ್. ನಿಮ್ಮನೆ ಹೆಣ್ಮಕ್ಳಿಗೆ ಆಗಿದ್ರೆ, ನನ್ ತಂಗಿ ಇದ್ದಾಳೆ ಇವತ್ತಿಗೂ, ಅವಳಿಗೆ ಈಗ ನಾವ್ ಕಾರ್ ಕೊಡ್ತೀವಿ, 2 wheeler ಕೊಡ್ತೀವಿ ಅಂದ್ರು ಶಿ ಇಸ್ ನಾಟ್ ರೆಡಿ. ಅವಳಿಗೆ ಭಯ ಪಾಪ ಓಡಾಡಕ್ಕೆ, ಇವತ್ತಿಗೂ ಬಸ್ಸಲ್ಲಿ ಓಡಾಡ್ತಾಳೆ. ನಮಗ್ ಭಯ ಅಲ್ವಾ? ಈಗ ನನ್ಗಾಗಿದ್ದ ಇನ್ಸಿಡೆಂಟ್ ನನ್ ತಂಗಿಗಾದ್ರೆ ಎಲ್ಲಿದೆ ಸಮಾಜ? ಬಟ್ ನಾನು ಒಂದು ಡೆವಿಲ್ ಅಡ್ವೊಕೇಟ್ ಆಗಿ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಸಿ, ಇಂಡಿಯಾದಲ್ಲಿ ಕಾಲ್ ತೋರಿಸಬಾರ್ದು. ಕಾಲ್ ಅಂದ್ರೆ ಇಟ್ ಇಸ್ ಅ ವೆರಿ ನಮ್ಮ ಇಂಡಿಯನ್ಸ್ಗೆ ಅದು ಕಾಲ್ ತೋರಿಸಿದ್ರೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾಳೆ, ಅಥವಾ ಕಾಲ್ ತೋರಿಸಿದ್ರೆ ಶಿ ಇಸ್ ಸೆಡ್ಯೂಸಿಂಗ್ ಸಂಬಡಿ ಅಂತ. ಬಟ್ US and other countries, ಕಾಲ್ ಇಸ್ ಅ ವೆರಿ ಕಾಮನ್ ಥಿಂಗ್. ದಟ್ ಇಸ್ ಸೋ ಟ್ರೂ, ವೆರಿ ಕಾಮನ್ ಥಿಂಗ್. ವೆರಿ ಟ್ರೂ. ಅವರು ದ ಬ್ಯಾಕ್ ವಿಲ್ ಟೆಂಪರೇಚರ್ ತಕ್ಕಂಗೆ ಬಟ್ಟೆ ಬ್ಯಾಕ್ ಹಾಕೊಂತಾರೆ. ತೋರಿಸೋದಿಲ್ಲ. ಸೊ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಮೈಂಡ್ ಸೆಟ್ಸ್ ಇದೆ, ಅದನ್ನ ಸ್ವೀಕಾರ ಮಾಡಬೇಕು. ಇಲ್ಲ ಒಂದ್ ಕಡೆ ಇಂಡಿಯನ್ಸ್ಗೆ ಇಲ್ಲ ನಮ್ಮ ಸಂಸ್ಕೃತಿ ಇದಲ್ವಲ್ಲ, ಅದಕ್ಕೆ ಲೆಟರ್ ಬಿ ಲೈಕ್ ದಿಸ್ ಅನ್ನೋ ಅಪೇಕ್ಷೆ ಅಥವಾ ಆಸೆ ತಪ್ಪ? ಸರ್ ನೀವೀಗ ಹೇಳಿ, ಹೆಣ್ಮಕ್ಳಿಗೆ ಹಂಗಾದ್ರೆ ಎಷ್ಟು ರೇಪ್ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ? ಚೂಡಿದಾರ್ ಹಾಕೊಂಡಿರೋ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ, ಲಂಗ ದಾವಣಿ ಹಾಕೊಂಡಿರೋ ಹೆಣ್ಮಕ್ಳು, ಸೀರೆ ಹಾಕೊಂಡಿರೋ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ. ಅದಕ್ಕೆ ಆನ್ಸರ್ ಎಲ್ಲಿದೆ? ಬರೀ ಶಾರ್ಟ್ಸ್ ಹಾಕೊಂಡಷ್ಟೇ, ಸ್ಲೀವ್ಲೆಸ್ ಟಾಪ್ ಹಾಕೊಂಡಷ್ಟೇ ಹೆಣ್ಮಕ್ಳು ಬರೀ ಇದಕ್ಕೆ ಅಂತ. ಆಕ್ಚುಲಿ ದೇ ಆರ್ ಮೋರ್ ಸ್ಟ್ರಾಂಗರ್, ಐ ವಿಲ್ ಟೆಲ್. ಎಸ್ ವೀಕ್ಷಕರೇ, ಏನು ಅಂತಂದ್ರೆ ಇಟ್ ಈಸ್ ನಾಟ್ ಅಬೌಟ್ ದ ಡ್ರೆಸ್, ಇಟ್ ಈಸ್ ಅಬೌಟ್ ದಿ ಗಂಡು ಮಕ್ಕಳಿಗೆ ನಾವೇನು ಸಂಸ್ಕೃತಿ ಹೇಳ್ಕೊಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಇಸ್ ಇಂಪಾರ್ಟೆಂಟ್. ಸಿಮಿಲರ್ಲಿ ಒಂದು ಹೆಣ್ಮಗುಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ವೆದರ್ ನಾನು ಒಬ್ಬ ಮನುಷ್ಯನ ಪ್ರವೋಕ್ ಮಾಡ್ತಾ ಇದ್ದೀನ, ಅಥವಾ ಒಬ್ಬ ಮನುಷ್ಯನ ನಾನು ಟ್ರ್ಯಾಪ್ ಮಾಡ್ತಾ ಇದ್ದೀನ, ಅಥವಾ ಒಬ್ಬ ಮನುಷ್ಯನ ಹತ್ರ ನಾನು ಡೀಸೆಂಟ್ ಆಗಿದ್ದೀನಿ, ಅವನ ಕಣ್ಣು ಸರಿ ಇಲ್ವಾ ಅಂತ. ಸೊ ಇಲ್ಲಿ ಯಾರು ತಪ್ಪು ಸಹಿ ಅನ್ನೋದಕ್ಕಿಂತ ಆ ಸಿಚುಯೇಷನ್ ಅಲ್ಲಿ ಯಾರು ಯಾವ ರೀತಿ ಬಿಹೇವ್ ಅಂತ ಮಾಡಿದ್ರೆ ಐ ಥಿಂಕ್ ತುಂಬಾ ಒಳ್ಳೆಯ ಸಂಸ್ಕೃತಿ. ನಿಜವಾಗ್ಲೂ ಸರ್, ಖಂಡಿತವಾಗ್ಲೂ ನೀವು ಹೇಳಿದ 100% ಟ್ರೂ. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಜುಕೇಟೆಡ್ ಆಗಿರ್ಬೇಕು. ಈಗ ಹೆಣ್ಮಕ್ಳು ನಾನು ಕರೆಕ್ಟ್ ಅಂತ ಹೇಳಲ್ಲ ಎಲ್ಲಾ ವಿಷಯದಲ್ಲೂ. ಇವತ್ತಿನ ಜೆನ್ಸಿ ಕ್ಯಾರೆಕ್ಟರ್ ಅಲ್ಲಿ ನಿಮಗೆ ಮೋಸ್ಟ್ ಆಫ್ ದಿ ಫ್ರೆಂಡ್ಸ್ ಅಂದ್ರೆ ಗಂಡ್ ಮಕ್ಳೇ. ಅಂಡ್ ಮಿಲೇನಿಯಂ ಅಲ್ಲಿ ಐ ಡೋಂಟ್ ಥಿಂಕ್ ಫ್ರೆಂಡ್ಸ್ ಸಿಗಲ್ಲ, ಇದ್ರೂನು ಐ ಡೋಂಟ್ ಥಿಂಕ್ ಗಂಡ್ ಮಕ್ಳು ಯಾರು ಸಿಗ್ತಾರೋ ಅವರೇ ಫ್ರೆಂಡ್ಸ್. ಇವತ್ತಿನ ಆ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ನಾವು ಇದನ್ನ ಅಭ್ಯಾಸ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬರ್ತಿದ್ದೀವಿ. ನಾವು ಪೇರೆಂಟ್ ಆಗಿ ನನ್ನ ಮಗ ಏನಾನ ಹಿಂಗ್ ಮಾಡಿದ್ರು you have no options to control. That is so true. ಹೌದು ಸರ್, ಕರೆಕ್ಟ್. ನೀವು ಹೇಳಿದ ಇಷ್ಟೊತ್ತಕ್ಕೂ ಥ್ಯಾಂಕ್ ಯು, ಧನ್ಯವಾದ. ಐ ಥಿಂಕ್ ಈ ಒಂದು ವಿಷಯ ಸಮಾಜಕ್ಕೆ ತುಂಬಾ ಹಾರ್ಡ್ ಆಗಿ ಹೋಗ್ಬೇಕಾಗಿತ್ತು, ರೀಚ್ ಆಗ್ಬೇಕು ಸರ್. ಯಾಕಂದ್ರೆ ಹೆಣ್ಮಕ್ಳು ತಲೆ ಎತ್ಕೊಂಡು ನಡಿಬೇಕು ಅಂತ ಹೇಳಿದ್ರೆ ಎಲ್ಲ ಗಂಡ್ ಮಕ್ಳಿಗೂ ಯಾವ್ದೋ ಒಂದು ಹುಡುಗಿ ಹೆಲ್ಪ್ ಕೇಳ್ತಾ ಇದ್ದಾಳೆ ಅಂತಂದ್ರೆ ದಯವಿಟ್ಟು ಹೋಗಿ ಮಾಡಿ. ಯಾಕಂದ್ರೆ ನಾನೇ ಫೇಸ್ ಮಾಡಿರೋದ್ರಿಂದ ಯಾರು ಬರ್ಲಿಲ್ಲ ಗಂಡ್ ಮಕ್ಳು. ಅದೇ ಅವ್ರ ಮನೆ ಹೆಣ್ಮಕ್ಳಿಗೆ ಆಗ್ಬಿಟ್ಟಿದ್ದಾಗ ಯಾವ್ದೇ ಹೆಣ್ಮಗು ಎಷ್ಟೊತ್ತು, ಈಗ ಸರ್ ಎಕ್ಸಾಂಪಲ್ ಒಂದ್ ಕೊಡ್ತೀನಿ. ದುಬೈ ಅನ್ನೋ ಕಂಟ್ರಿ ಗೊತ್ತಿದ್ರೆ ಎಲ್ಲರಿಗೂ. ರಾತ್ರಿ 3 ಗಂಟೆ ರಾತ್ರಿ ಓಡಾಡಿದ್ರು ಆ ಹೆಣ್ಮಗು ಧೈರ್ಯದಿಂದ ಓಡಾಡ್ತಾಳೆ. 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ ನಾನೇ ಓಡಾಡಿದೀನಿ ದುಬೈಗೆ ಹೋದಾಗ. 3 o'clock ನೈಟ್ ಐ ಕಮ್ ಔಟ್, ನಂಗೆ ಏನೋ ಬೇಕು ತಗೊಂಡು ವಾಪಸ್ ಹೋಗಿದ್ದೀನಿ ಮನೆಗೆ. 4 o'clock ವರ್ಗು ಓಡಾಡಿದ್ ನಮ್ಮ ಎಲ್ಲಿ ಇದೆ ನಮ್ಮ ಇಂಡಿಯಾದಲ್ಲಿ ಓಡಾಟ? ಬೆಂಗಳೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು 3 ಗಂಟೆ, ಬೆಂಗಳೂರು ಆಯ್ತಪ್ಪ, ನಮ್ಮ ಮೈಸೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಓಡಾಡ್ತಾರೆ. ಮನೆಯಿಂದ 9 ಗಂಟೆ ಆದ್ರೆ ಮೈಸೂರು ಶೆಡ್ ಸರ್, ಕ್ಲೋಸ್ ಮೈಸೂರು. 12 ಗಂಟೆ ಮೇಲೆ ನನಗೆ ಭಯ ಆಗುತ್ತೆ. ಇಷ್ಟು ಸ್ಟ್ರಾಂಗ್ ಇರೋಳು ನನಗೆ ಒಂಚೂರು ಹೋಗೊಂದ್ ಎಲ್ಲರೂ ಕಾಫಿ ಕುಟ್ಕೊಂಡ್ ಬರೋಣ ಅಂತಂದ್ರೆ ಯಾರು ಫಾಲೋ ಮಾಡ್ತಾರಾ? ಒಂಟಿಯಾಗಂತೂ ಹೋಗಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಬಿಕಾಸ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗ್ಬಹುದು ಅಂತ. ಅದೇ ಸೇಫ್ಟಿ ಇಲ್ಲ, ಸೇಫ್ಟಿ ಬೇಕು. ಅಲ್ಲಿ ಓಡಾಡಕ್ ಸೇಫ್ಟಿ ಇದೆ, ನಮ್ಮಲ್ಲಿ ಸೇಫ್ಟಿ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಎಲ್ಲ ಪೊಲಿಟಿಷಿಯನ್ಸ್ ನೋಡ್ಬೇಕಾಗಿರೋದು ಇದು ಮೆಸೇಜ್. ಕೊರತೆ ಇದೆ ಹೆಣ್ಮಕ್ಳಿಗೆ,
ಫಸ್ಟ್ ಸೇಫ್ಟಿ ಮಾಡಿ ಹೆಣ್ಮಕ್ಳಿಗೆ, ಅವಾಗ ನಮ್ಮ ದೇಶ ಕೂಡ ಹೆಣ್ಮಕ್ಳು ಬಟ್ ಅಭಿವೃದ್ಧಿ ಆಗುತ್ತೆ. ಇವತ್ತು ಸರ್ಕಾರ ಅಥವಾ ಸಮಾಜ ಏನ್ ಹೇಳ್ತಿದೆ ಅಂತಂದ್ರೆ, ಮಹಾತ್ಮ ಗಾಂಧಿ ಹೇಳಿದ್ರು 12 ಗಂಟೆ ರಾತ್ರಿಯಲ್ಲಿ ಹೆಣ್ಮಕ್ಳು ರೋಡಲ್ಲಿ ಎಲ್ಲೂ ಓಡಾಡುತ್ತೆ, ಬಂದೇ ಇಲ್ಲ ಸೊ ಸರ್. ನೀವು ಓಡಾಡ್ತಾ ಇದ್ದೀರಿ ಅನ್ನೋವಂತಹ ಅಪೇಕ್ಷೆಲಿ ಬದುಕ್ತಾ ಇದ್ದಾರೆ. ಅಂದ್ರೆ MG ರೋಡಲ್ಲಿ ಓಡಾಡೋ 4 ಅಥವಾ 5 ಹೆಣ್ಮಕ್ಳನ್ನ ಕನ್ಸಿಡರ್ ಮಾಡಿ ಇದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಿಮ್ಗೇನ ಸಮಸ್ಯೆ ಆದ್ರೆ ನಮ್ಮ ಪೊಲೀಸ್ನವ್ರು ಇದ್ದಾರೆ ಅಂತ. ಆಫ್ಟರ್ ರೇಪ್ ಇರ್ತಾರೆ, ಆಫ್ಟರ್ ಇನ್ಸಿಡೆಂಟ್ ಇರ್ತಾರೆ, ಆಫ್ಟರ್ ಆಕ್ಸಿಡೆಂಟ್ ಇರ್ತಾರೆ, ಆಫ್ಟರ್ ಎನಿ ಬ್ಯಾಡ್ ಇನ್ಸಿಡೆಂಟ್ ಆದ್ಮೇಲೆ ಒಂದು FIR ಅಂತೂ ಖಂಡಿತ ಮಾಡ್ತಾರೆ, ನೋ ಡೌಟ್. ನಿಜ ನಿಜ. FIR ಮಾಡ್ತಾರೆ, ಅದ್ರ ಮೇಲೆ ಅವ್ರಿಗೆ ಶಿಕ್ಷೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ನಾಟ್ ವಾಟ್ ವಿ ನೀಡೆಡ್. ದಟ್ ಇಸ್ ಸೋ ಟ್ರೂ. ಈಗ ನಾನೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾಳೆ ನಾನೇ ಹೈವೇಲಿ ಓಡಾಡ್ತೀನಿ, ಹ್ಮ್ 3 ಗಂಟೆ ರಾತ್ರಿ ನಾನು ಓಡಾಡ್ತೀನಿ, ಹ್ಮ್ ಸಪೋರ್ಟ್ ಸೇಫ್ಟಿ ಕೊಡ್ತೀರಾ? ಹ್ಮ್ ಎಷ್ಟು ಸೇಫ್ಟಿ ಕೊಡ್ತಾರೆ ಗೌರ್ಮೆಂಟ್? ಎಲ್ಲಿದೆ? ಅಲ್ಲ, ಇವಾಗ ನಾನೇ ಗೌರ್ಮೆಂಟ್ ಅನ್ಕೊಳ್ಳಿ, ನಾನು ಹೇಳ್ತೀನಿ ನೋಡಿ ಮೇಡಮ್, ನೀವು ಬಂದು ಕಂಪ್ಲೇಂಟ್ ಕೊಡಿ, ಇಂಥವ್ ಹಿಂಗ್ ಮಾಡ್ದ ಅಂತ. ನಾನು FIR ನಾನು ಬದುಕಿದ್ರೆ ಕಂಪ್ಲೇಂಟ್ ಕೊಡ್ತೀನಿ. ಅದ್ ನಾವೇನು ಮಾಡಕ್ಕಾಗೋದಿಲ್ಲ. ಹಿಂಗೆ. ಬದುಕಿದಿಲ್ಲ, ನಿಮ್ಮ ತಂದೆ ತಾಯಿ ಬರ್ತಾರೆ ಅಂತಾರೆ. ನನ್ ಪ್ರಾಣಕ್ಕೆ ಏನ್ ಆ ಸಿಕ್ತು ಪರಿಸ್ಥಿತಿ ಬೆಲೆ? ನಿಮಗೆ ಇವತ್ತು. ದೇವ್ರಾಣೆಗಳು ನಿಜ ಸರ್, ಸತ್ಯವಾದ ಮಾತಿದು. ಎಷ್ಟೊಂದ್ ಹೆಣ್ಮಕ್ಳು ಮೈಸೂರು ಬೇಜಾರಾಗೋಯ್ತು ಸರ್, ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಹ್ಮ್. ಪಾಪ ಬೇರೆ ದೇಶದಿಂದ ಊರಿಂದ ಊರ್ ಬರ್ತಾರೆ ಏನೋ ಮಾರಕ್ಕೆ, ಯಾವ್ದೋ ಒಂದ್ ಟೈಮಲ್ಲಿ 8 ವರ್ಷದ ಮಗು ಸರ್ ಹ್ಮ್. ರೇಪ್ ಆಗೋಗಿದೆ. ಏನ್ ನ್ಯಾಯ ಸಿಕ್ತು 8 ವರ್ಷ ಮಗುಗೆ? ಅದು ರೋಡ್ ಸೈಡ್ ಅಲ್ಲಿ ಮಲ್ಕೊಳ್ಳೋ ಮಗು. ಸರಿ ಸರ್, ವೆರಿ ಸ್ಯಾಡ್. ಎಲ್ಲಿದೆ ಈಗ? ರೀಸೆಂಟ್ ಸರ್, 3 ತಿಂಗಳ ಹಿಂದೆ ನಡೆದಿರೋ ವಿಷಯ ಇದು. ದಸರಾ. ಹಾ, ಹ್ಮ್. ಎಲ್ಲಿದೆ ಸೇಫ್ಟಿ? ಎಲ್ಲಿದೆ ನಿಮ್ ಮಕ್ಳಿಗೆ? ಸ್ಟ್ರಾಂಗ್ ಆಗಿದ್ರೆ ಇದೊಂದು ಟೈಟಲ್. ನಿಮ್ಮಂತೂ ಹೀರೋಯಿನ್ಸ್ಗಳು ಯಾವತ್ತೂ ಒಂದು ದಿನ ವಾಯ್ಸ್ ಔಟ್ ಮಾಡೋದ್ ಬದಲು ಎವ್ರಿ ಟೈಮ್ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಸ್ಟೇಜ್ಗಳನ್ನ ನೀವು ಹಂಚ್ಕೊಂಡಾಗ ಯಾಕೆ ಇಂತಹ ವಿಚಾರಗಳನ್ನ ಸಮಾಜದ ಮೂಲೆ ಮೂಲೆಗೆ ತಲುಪುವಂತಹ ಪ್ರಯತ್ನ ಮಾಡಲ್ಲ? ಸರಿ, ಹೀರೋಯಿನ್ಸ್ಗೆನೆ ಟೈಟಲ್ ಕೊಟ್ಬಿಡ್ತಾ ಇದಾರಲ್ಲ ಇವರು. ಹ್ಮ್. ಪಾಪ ಮೊನ್ನೆ ಒಬ್ರು ಒಂದು ನನ್ನ ನಟಿ ಒಬ್ರು ಹಂಚ್ಕೊಂಡ್ರು, ಹ್ಮ್. ವಿಷನ್ ಹೇಳ್ಕೋಬೇಕು ಅನ್ನಿಸ್ತು. ಅವ್ರು ಕಷ್ಟ ಪಡ್ತಾರೆ, ಅವ್ರು ದುಡಿತಾರೆ, ಹೀರೋಯಿನ್ಸ್ಗೆ ಟೈಟಲ್ ಬಿಡ್ತಾ ಇಲ್ಲ. ನಾನ್ ಓಕೆ, ನಾನು ಆನ್ಸರ್ ಮಾಡ್ತೀನಿ. ಪಾಪ ಹುಡುಗಿ ತುಂಬಾ ಸೈಲೆಂಟು, ಸಾಫ್ಟು, ಅವ್ರ ಹೆಸರು ಬೇಡ. ಬಟ್ ಆದ್ರೆ ಅವ್ರು ಒಂದ್ ಕಾರ್ ತಗೊಂಡ್ ರೀಸೆಂಟ್ ಆಗಿ ಏನ್ ಕಮೆಂಟ್ ಗೊತ್ತಾ ಸರ್? ಸೀರಿಯಲ್ ಮಾಡಲ್ಲ, ಸಿನಿಮಾ ಮಾಡಲ್ಲ, ಏನೂ ಮಾಡಲ್ಲ, ಕಾರು ಹೆಂಗ್ ತಗೊಂತಾರೆ? ಹಿಂಗ್ ಕಮೆಂಟ್. ಅಲ್ಲ, ಏನು ಮಾಡಲ್ಲ ಅಂತ ಅನ್ನೋದು ವೆರಿ ಬಿಗ್ ವರ್ಡ್. ಅದು ಏನು ಮಾಡಲ್ಲ ಅನ್ನೋದು ಕಾಣಿಸ್ಕೊಂತಾ ಇದಾರೆ ಅಲ್ವಾ? ಗೊತ್ತಿರಬೇಕು. ಇಲ್ಲ ಅಂತ ಮತ್ತೆ ಕಾಣಿಸ್ಕೊಂತಾ ಇದಾರೆ ಅವರು. ಎಷ್ಟು ಸಿನಿಮಾಗಳು ಕಾಣಿಸ್ಕೊಂತಾ ಇದಾರೆ, ಎಲ್ಲಾ ನೋಡ್ತಾ ಇದಾರೆ, ಸೈನ್ ಮಾಡಿದಾರೆ, ಕಾಣಿಸ್ಕೊಂತಾ ಇದಾರೆ. ಅಥವಾ ಮನೇಲಿ ಸೆಟಲ್ ಆಗಿರ್ಬೋದಲ್ಲ, ಫ್ಯಾಮಿಲಿ ಅಪ್ಪ ಅಮ್ಮ ದುಡ್ಡಿಟ್ಟಿರ್ಬೋದು. ಈಗ ನಾನೇ ಹೇಳ್ತೀನಿ, ಈಗ ನನ್ನ ತಂದೆ ದುಡ್ಡಿಟ್ಟಿದ್ದಾರೆ, ನನ್ ಬೇಕಂದ್ರೆ ನಾಳೆ ಕೊಡಿಸ್ತಾರೆ. ಸಿನಿಮಾ ಮಾಡೇನೆ ನನ್ ಜೀವನ ಮಾಡ್ಬೇಕಂತಿಲ್ವಲ್ಲ. ಹಂಗೆ ಆಗೋಗಿದೆ ಸರ್. ಫ್ಯಾಮಿಲಿನ ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಎಷ್ಟು ಹೆಣ್ಮಕ್ಳು ಸಫರ್ ಪಡ್ತಾ ಇದಾರೆ ಹೀರೋಯಿನ್ಸ್ ಅಂದ್ರೆ. ಒಂದು ಚಿಕ್ಕದೇನಾದ್ರು ಒಂದು ಐಟಮ್ ತಗೊಳಕ್ ಭಯ ಪಡ್ತಾ ಇದಾರೆ. ಜನ ಟೈಟಲ್ ಹಾಕ್ಬಿಡ್ತಾ ಇದಾರಾ, ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಎದ್ರುಕೊಂತಾ ಇದಾರೆ. ನಾನು ಒಂದೇ ನಮಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಮಾತಾ. ಹುಡ್ಗಿ ಮೊನ್ನೆ ನಂಗೆ ಕಳಿಸ್ಬಿಟ್ಟು ನನ್ಗೆ ಹೇಳ್ಬೇಕಾದ್ರೆ ನಂಗೆ ಬೇಜಾರಾಗೋಯ್ತು. ಅವ್ರ ರಿಲೇಷನ್ ಯಾರೋ ಕಳ್ಸಿದ್ರಂತೆ ಆ ಹುಡ್ಗಿ ಫ್ಯಾಮಿಲಿಗೆ ಕಾರು. ಸಿನಿಮಾ ಇಲ್ಲ, ದುಡ್ಡಿಲ್ಲ, ಅದಿಲ್ಲ. ಆ ಹುಡ್ಗಿ ಹೇಳ್ತಾ ಇದಾರೆ, ನನ್ ತಮ್ಮ ತಗೊಂಡಿರೋದದು ಕಾರು, ನಾನೇನೋ ಸುಮ್ನೆ ಫೋಟೋ ಹಾಕ್ತೆ. ಅವ್ರ ಫ್ಯಾಮಿಲಿ ಗೊತ್ತಾ, ಅವ್ರ ತಂದೆ ತಾಯಿ ಗೊತ್ತಾ? ಇನ್ನು ಕನ್ಫರ್ಮ್ ಮಾಡ್ದಂಗ ಆಗೋಯ್ತು. ಜನ ನೋಡಿ ಹೆಂಗಿದೆ. ಮೇಡಮ್, ಸಿನಿಮಾ ರಂಗದಲ್ಲಿ ಯಾರು ನಿಮ್ ಬೆಸ್ಟ್ ಫ್ರೆಂಡ್? ಇಲ್ಲ ಸರ್, ಫ್ರೆಂಡ್ಸ್ ಮಾಡ್ಕೋಬೇಡಿ ಸಿನಿಮಾ ರಂಗದಲ್ಲಿ ಯಾರನ್ನ. ತುಂಬಾ ಹಾರ್ಡ್ ವರ್ಡ್ ಇದು. ಹುಡುಗರು ಓಕೆ ಸರ್, ಅಂದ್ರೆ ಸಪೋರ್ಟ್ ಮಾಡ್ಬಿಡ್ತಾರೆ. ಹುಡುಗಿರ್ ಬೇಡ, ಯಾಕಂದ್ರೆ ನನಗ್ ಸಿಗ್ತಾ ಇದೆ, ನಿನಗ್ ಸಿಗ್ತಿಲ್ಲ, ಜಡೆ ಸೇರಲ್ಲ ಸರ್ ಯಾವತ್ತೂ. ಅದೊಂದಿದೆ, ಇದ್ದೇ ಇರುತ್ತೆ. ಅವ್ರಿಗೆ ಸಿಗ್ತಾ ಇದೆ, ನನಗ್ ಸಿಗಲ್ಲ ಅಂತ. ಎಲ್ಲಾರು ಫ್ರೆಂಡ್ಸೇ ಬೇಡ. ಜಗಳಾಗತ್ತಾ? ಆ ಪ್ರೊಡ್ಯೂಸರ್ ನನ್ನ ಮಗ ನನಗೆ ಫೋನ್ ಮಾಡಲ್ಲ, ನಿನಗೆ ಮಾಡ್ತಾರೆ ಅಂತ ಆತರ ಎಲ್ಲ ನನ್ ಸರ್ ಇದುವರೆಗೂ ನೀವು ನಂಬಲ್ಲ. ನಾನು ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಕೂತ್ಕೊಳ್ಳಲ್ಲ, ಕೂತೇ ಇಲ್ಲ. ನಾನು ಹೇಳ್ತೀನಿ ಸರ್, ಪ್ರೊಡ್ಯೂಸರ್ ಸರ್ ಏನಾದ್ರು ಫೋನ್ ಮಾಡಿ, ಪ್ರೊಡ್ಯೂಸರ್ ಸರ್ ಬರ್ತಾರೆ. ಏನಿಗೆ ಬರ್ತಾರಂತೆ ಪ್ರೊಡ್ಯೂಸರ್ ಸರ್? ನಾನು ಡೈರೆಕ್ಟರ್ ಸರ್ ಜೊತೆ ಮೀಟಿಂಗ್ ಕೊಡ್ಸಿ. ಸಿನಿಮಾ ಕೊಡೋದು ಅವರು, ಅವ್ರ ಅನ್ನ ಕೊಡ್ಬೋದು. ನನ್ಗೆ ತಂದೆ ಪಾತ್ರದಲ್ಲಿ ಡೈರೆಕ್ಟರ್ ತಾನೇ ಹೇಳೋದು, ನಾನ್ ಕಾಣಿಸ್ತೀನ ಚೆನ್ನಾಗಿ. ಬಟ್ ಎಷ್ಟು ಜನಕ್ಕೆ ಧೈರ್ಯ ಇದೆ ರಿಷಾ ಅವರೇ? ತುಂಬಾ ಕಡಿಮೆ. ಯಾಕಂದ್ರೆ ಇವಾಗ ನಾನೇನೋ ಮಾತಾಡ್ಬಿಡೋದನ್ನ ಜನ ಹೆಂಗಾದ್ರೂ ತೋರಿಸ್ಬೋದು, ಹೆಂಗಾದ್ರೂ ತಗೊಬೋದು. ಅದನ್ನ ಹೆಂಗಾದ್ರೂ ಅವರು ಅಫೆಂಡು ಆಗ್ಬೋದು, ಪಾಸಿಟಿವ್ ಆಗು ತಗೊಂಡ್ಬೋದು. ಸೊ ತುಂಬಾ ಕಡಿಮೆ ಹೆದರ್ಕೊಂತಾರೆ. ಈಗ ನೀವು ಇಷ್ಟು ನೇರವಾದಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಹುಡುಗಿಗೆ ಸ್ವಲ್ಪ ಅಹಂಕಾರ ಇದೆ. ಇವ್ರು ಹೆಂಗಾನ ಮಾಡಿ ನಾನು ಕಂಟ್ರೋಲ್ ಮಾಡಬೇಕು, ಆ ಕಂಟ್ರೋಲ್ ಹೆಂಗಾರ ಮಾಡಿ ಮಾಡೋಣ ಅನ್ನುವಂತಹ ಪ್ರಯತ್ನ ಮಾಡಲ್ವಾ? ಯಾರು ಮಾಡಿಲ್ಲ ಸರ್, ಹಿಂಗೆಲ್ಲ ಯಾರು ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಮಾಡಕ್ ಮೇ ಬಿ ನಾನು ಬಿಡೋದು ಇಲ್ಲ, ಕಂಟ್ರೋಲು. ಬಟ್ ಒಂದ್ ನನಗೆ ಹೇಳಿ, ಎಂಟರ್ ಇಂಡಸ್ಟ್ರಿಯಲ್ಲಿ ಯಾವುದೇ ಒಬ್ಬ ಮನುಷ್ಯ ಯಾವುದೋ ಒಂದು ವಿಚಾರಕ್ಕೆ ತಗ್ಗಿ ಬಗ್ಗಿ ನಡೀತಾನೆ, ಹೌದಾ? ಇಲ್ಲ, ನಾನೇ ನಡೀತೀನಿ ಕಲಾವಿದೆಯಾಗಿ. ಬರೀ ನಾನು ಹೇಳ್ತೀನಿ ನಿಜ, ನೀವ್ ಹೇಳೋದು ನನ್ನ ಪಾಸಿಟಿವ್ ಆಗಿ ನನ್ನ ಮಾಡಿದ್ರೆ ಐ ಕ್ಯಾನ್ ಗೆಟ್ ಕಂಟ್ರೋಲ್ಡ್ ಅಂತನಾ? ಇಟ್ಸ್ ನಾಟ್
ಕಂಟ್ರೋಲ್ಡ್. ನನಗೆ ಗೊತ್ತಿದೆ ನನ್ನ ಲಿಮಿಟ್ಸ್. ಈಗ ಒಂದು ವ್ಯಕ್ತಿಗೆ ಎಷ್ಟು ಬೆಲೆ ಕೊಡ್ಬೇಕು ನಾನು ಕೊಡ್ತೀನಿ, ಆ ವ್ಯಕ್ತಿಯಿಂದ ನಂಗೆ ಎಷ್ಟು ಬೆಲೆ ಸಿಗ್ತಾ ಇದೆ ನಾನು ಅಷ್ಟು ದಯವಿಟ್ಟು ಖಂಡಿತವಾಗ್ಲೂ ಕೊಡ್ತೀನಿ. ಕರೆಕ್ಟ್. ಒಂದು ವ್ಯಕ್ತಿಯಿಂದ ನನಗೆ ಬೆಲೆ ಸಿಗ್ತಾ ಇದೆ ಅಂದ್ರೆ ಅವ್ರು ಯಾವ ಪೊಸಿಷನ್ ಅಲ್ಲಿ ಇದ್ರು ನಾನು ತಲೆ ಕೆಡ್ಸ್ಕೊಳಲ್ಲ, ನಾನು ಕೊಡೋದು ಇಲ್ಲ. ನನಗೆ ರೆಸ್ಪೆಕ್ಟ್ ಸಿಕ್ಕಿದ್ರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಕೊಟ್ಟಿಲ್ಲ ಅಂತ ಅಂದ್ರೆ ಎಂತ ಪವರ್ ಅಲ್ಲಿ ಇದೀನಿ ನಾನು, ತಲೆ ಬಗ್ಲೇಬೇಕು ನೀನು ಅಂತಾನೆ, ನಿನ್ ಪವರ್ ನಿನಗೆ, ನನ್ ವ್ಯಕ್ತಿತ್ವ ನನಗೆ, ನನ್ ರೆಸ್ಪೆಕ್ಟ್ ನನಗೆ ಅನ್ನೋ. ನಿಮಗೆ ಕಲೆ ತುಂಬಾ ಇಂಪಾರ್ಟೆಂಟ್ ಇದೆ, ಡೆಫಿನೆಟ್ಲಿ. ಹಣ ಇಂಪಾರ್ಟೆಂಟ್ ಇಲ್ಲ. ಎಷ್ಟೊಂದ್ ಜನ್ಮ ಹಂಗೆ ಹೇಳೋದು ಸರ್ ನಾನು. ನನ್ಗೆ ಇವತ್ತಿನ ಫೇಸ್ ಮಾಡ್ತಾ ಇದಾರೆ ಎಷ್ಟೊಂದು. ಇವಾಗ ಏನೋ ಕಾಸ್ಟಿಂಗ್ ಕೋಚ್ ಅಂತಾನು ಬಂತು ಎಷ್ಟೊಂದು ಸಿನಿಮಾಗಳಲ್ಲಿ. ನೀವು ಕಮಿಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹೇಳಿದ್ರ ತುಂಬಾ ಹೇಳ್ತಾ ಇರ್ತಾರೆ. ನಾನು ಬೈದೆ ಬಿಡ್ತೀನಿ ಸ್ಟಾರ್ಟಿಂಗ್. ದಿಸ್ ಏನಾಗಿದೆ ಈಗ ಸಿನಿಮಾಗಳು ಕೆಲವು ಐ ಡೋಂಟ್ ನೋ ವಿಚ್ ಬ್ಯಾನರ್ಸ್ ಅಥವಾ ಏನು, ನಿಯತ್ತಾಗಿ ಸಿನಿಮಾ ಮಾಡೋರು ಯಾವತ್ತೂ ಕಮಿಟ್ಮೆಂಟ್ ಕೇಳಲ್ಲ. ಎಷ್ಟು 6 ಸಿನಿಮಾ ಮಾಡಿದೀನಿ ಸರ್, ರಿಲೀಸ್ ಆಗ್ತಾ ಇದೆ, ಕಮಿಟ್ಮೆಂಟ್ ಯಾರು ಕೇಳಿಲ್ಲ, ಕೇಳೋದು ಇಲ್ಲ. ಅವ್ರಿಗೆ ಸಿನಿಮಾ ಬರ್ಬೇಕಾಚೆ. ಇನ್ನೊಂದಷ್ಟು ಜನ ಇದಾರೆ ಇಂಡಸ್ಟ್ರಿ ಹೆಸರಾಳ್ ಮಾಡಕ್ಕಂತಾನೆ ಹಿಂಗ್ ಆಪರ್ಚುನಿಟೀಸ್ ಕೊಡ್ತೀವಿ, ಹಿಂಗ್ ಕಮಿಟ್ಮೆಂಟ್ ಬರ್ತೀರಾ. ನಾನ್ ನೇರ ನೋಡಿ ನಾನ್ ನಿಮ್ ಮನೇಲಿ ಹೆಣ್ಮಕ್ಳಿಲ್ವಾ ಅಂತ ಹೇಳ್ಬಿಡ್ತೀನಿ, ಅವ್ರ ಬಾಯಿ ಮುಚ್ಕೊಂಡ್ಬಿಡ್ತಾರೆ. ಸೊ ಬೇರೆ ಹೆಣ್ಮಕ್ಳು ಪಾಪ ಈ ಎದ್ರುಕೊಂಡೆ ಇಂಡಸ್ಟ್ರಿಗೆ ಬರಲ್ಲ. ಸೊ ರಿಯಲ್ ಆಗಿ ಮಾಡ್ತಾ ಇರೋರ್ಗೆ ಯಾವತ್ತೂ ಫೇಸ್ ಮಾಡಲ್ಲ. ಇಲ್ಲ, ಈಗ ಆಕ್ಚುಲಿ ಹೆಣ್ಮಕ್ಳನ್ನ ಯಾಮಾರಿಸ್ತವ್ರೆ ಅಂತ ನೆನ್ಕೊಳ್ಳೋಣ, ಎಕ್ಸಾಂಪಲ್ ಮಾಡ್ತಾ ಇದಾರೆ ಅಲ್ವಾ, ಮಾಡ್ತಾ ಇದಾರೆ. You want to give a message to the girls? True, very true. ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ಕೊಡ್ತೀನಿ. ಯಾಕಂದ್ರೆ ನನಗೆ ಆಸೆ ಇರೋದೇನಂದ್ರೆ ಯಾವತ್ತಾರು ಒಂದು ದೊಡ್ಡ ಮಟ್ಟಿಗೆ, ಅಂದ್ರೆ ನಾಳೆ ಬಾಲಿವುಡ್ ಇನ್ನೂ ಎಲ್ಲೋ ಒಂದು ಆಪರ್ಚುನಿಟಿ ಸಿಕ್ಕಿದಾಗ, ಕನ್ನಡದಲ್ಲೇ ದೊಡ್ಡ ಹೀರೋಯಿನ್ ಆದಾಗ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಮೊದಲನೇ ಸಿನಿಮಾ ನಾನು ಎಷ್ಟು ಕ್ಲೀನ್ ಆಗಿ ಮಾಡೋದ್ನೋ ಇಲ್ಲಿವರೆಗೂ ನಾನು ಅಷ್ಟೇ ಕ್ಲೀನ್. ಯಾವುದೇ ಕಮಿಟ್ಮೆಂಟ್ ಆಗ್ಲಿ, ಯಾವುದೇ ಕೆಟ್ಟ ಕೈಗಳಲ್ಲಿ ನಾನು ಸಿಗಾಕೊಂಡಿಲ್ಲ. ಒಳ್ಳೆ ರೀತಿಲಿ ನಿಜವಾಗ್ಲೂ ಇಂಡಸ್ಟ್ರಿ ಕೈ ಹಿಡಿಯುತ್ತೆ. ಬಟ್ ಯಾರೋ ಒಬ್ರು ನಿಮ್ನ ಇಲ್ಲ ನಾನು ನಿಮ್ಗೆ ಆಪರ್ಚುನಿಟಿ ಕೊಡ್ತೀನಿ, ನೀವು ನನ್ನ ಜೊತೆ ಹಂಗ್ ಮಾಡ್ಬೇಕಾಗತ್ತೆ, ಹಿಂಗ್ ಮಾಡ್ಬೇಕಾಗತ್ತೆ, ಊಟಕ್ಕೆ ಬನ್ನಿ, ಡಿನ್ನರ್ಗೆ ಬನ್ನಿ, ನೈಟ್ ಸ್ಟೇ ಆಗಿ, ಇವೆಲ್ಲ ಬರುತ್ತೆ. ಮಾಡ್ಬೇಡಿ ದಯವಿಟ್ಟು. ಆತವ್ರವ್ರು ಯಾರು ಸಿನಿಮಾನೂ ಮಾಡಲ್ಲ, ಅವ್ರಿಗೆ ಯಾವ್ದು ಸಿನಿಮಾ ಮಾಡೋ ಆಸೆನೂ ಇರಲ್ಲ. ಒಂದೊಳ್ಳೆ ಡೈರೆಕ್ಟರ್ ಆದವರು, ಒಂದೊಳ್ಳೆ ಪ್ರೊಡ್ಯೂಸರ್ ಆದವರು, ಬಮ್ಮ ನೀನ್ ಆಡಿಷನ್ಗೆ ಅಂತ ಕರೀತಾರೆ, ನಿಮ್ಗೆ ಲುಕ್ ಟೆಸ್ಟ್ ಮಾಡ್ತಾರೆ. ಓಕೆ ಆದ್ರೆ ಖಂಡಿತವಾಗ್ಲೂ ಶೂಟಿಂಗ್ ಕರೀತಾರೆ. ಸೊ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಳ್ಳಿ ಬಿಫೋರ್ ಯಾರೇ ಪರ್ಸನ್ ನ ಮೀಟ್ ಮಾಡಕ್ಕಿಂತ ಮುಂಚೆ. ಮೂವಿ ಮಾಡಿದ್ರು ರಿಲೀಸು ಆಗಲ್ಲ. ಅದು ಒಂದ್ ನಡೀತಾ ಇದೆ ಸರ್. ಸುಮ್ನೆ ಒಂದ್ 4 ದಿನ ಬಾಡಿಗೆ ತಂದ್ಬಿಡ್ತಾರೆ ಕ್ಯಾಮ್ರಾನ, ಪಾಪ ಹುಡುಗಿ ನಮ್ಸಕ್ಕೆ. ಈಗ ಮೊನ್ನೆ ಹಂಗೆ ಆಯ್ತಲ್ಲ ಸರ್, ಆ ಮೊನಾಲಿಸಾ ಅನ್ನೋ ಹುಡುಗಿಗೆ ಪಾಪ ಎಲ್ಲಿಂದ ಹುಡುಗಿನ ಹೀರೋಯಿನ್ ಕರ್ಕೊಬಂದ್ ಏನೇನೋ ಆಗೋಯ್ತಾ ಹುಡುಗಿದು. ಮದ್ವೆ ಮಾಡ್ಕೊಂಡ್ರಲ್ವಾ, ಅದೇನೋ ಎಸ್ಕೇಪ್ ಆಗ್ಬಿಟ್ಟಿದಂತೆ ಪಾಪ ಹುಡುಗಿ. ಪಾಪ ಜೀವನ ಮಾಡ್ತಾರ ಹುಡುಗಿನ, ಗ್ಲಾಮ್ ಗೊತ್ತಿಲ್ಲ, ಇಂಡಸ್ಟ್ರಿ ಗೊತ್ತಿಲ್ಲ, ಅದೇ ಮಾಡದ್ ನಮ್ ಜನ. ಅದರಲ್ಲಿ ಒಂದು ಪ್ರಾಬ್ಲಮ್ ಇದೆ ರಿಷಾ ಅವರೇ, ಮನುಷ್ಯನಿಗೆ ಸಕ್ಸಸ್ ಅನ್ನ ಒಟ್ಟಿಗೆ ಕೊಟ್ರೆ ತಡ್ಕೊಳಕ್ ಆಗಲ್ಲ. ಈಗ ಎಕ್ಸಾಂಪಲ್ ನಿಮ್ಗೆ ನಾನೇ ಹೇಳ್ತೀನಿ, ಇದು ನೀವ್ ಹೇಳಿದ 100% ನಿಜ. ಮೇ ಬಿ ಬಿಗ್ ಬಾಸ್ ಅಲ್ಲಿ ನನಗೆ ಎಕ್ಸ್ಟ್ರೀಮ್ ಸಕ್ಸಸ್ ಸಿಕ್ಬಿಟ್ಟಿದ್ರೆ, ನಂಗೆ ಸಿಗ್ಲಿಲ್ಲ ಬಿಗ್ ಬಾಸ್ ಅಲ್ಲಿ ಸಕ್ಸಸ್, ನಾನು ಹೇಳ್ತೀನಿ. ನಂಗೆ ಎಕ್ಸ್ಟ್ರೀಮ್ ಸಕ್ಸಸ್ ಬೇರೆಯವ್ರಿಗೆ ಸಿಗ್ದಷ್ಟು ನನಗೆ ಸಿಕ್ಬಿಟ್ಟಿದ್ರೆ ಹೆಡ್ ವೇಟ್ ಜಾಸ್ತಿ ಆಗ್ಬಿಡ್ತಾ ಇತ್ತು ನನಗೆ. ಹಾನೆಸ್ಟ್ಲಿ ಹೆಡ್ ನನ್ಗಿದೆ, ನನಗದೊಂಚೂರು ಇದೆ. ಸೊ ನನ್ಗದಿದೆ. ಬಟ್ ನಾನ್ ತಲೆ ಬಾಗದೇ ಸರ್. ನಂದು ಒಂದು ಡೈರೆಕ್ಟರ್ ಹತ್ರ ಕೇಳಿ ಸರ್, ರಿಷಾ ಹಿಂಗ ಸೆಟ್ಟಲ್ಲಿ ನಾನು ಇಲ್ಲ ಸರ್. ಸೆಟ್ಟಲ್ಲಿ ನಾನು ಎಷ್ಟು ಡೌನ್ ಟು ಅರ್ತ್ ಇರ್ಬೇಕು. ಯಾಕಂದ್ರೆ ಕ್ಯಾಮ್ರಾಗೆ, ಕಲೆಗೆ, ಯಾವತ್ತು ನಾವು ಎಜುಕೇಶನ್ಗೆ, ನಾವು ಮಾಡೋ ಕೆಲ್ಸಕ್ಕೆ ಯಾವತ್ತು ದುರಂಕಾರ ತೋರಿಸೋರು ಯಾರು ಉದ್ಧಾರ ಆಗಿಲ್ಲ ನನಗ್ ಗೊತ್ತಿರಂಗೆ. ಇರ್ಲಿ, ದುರಂಕಾರ ಇರ್ಬೇಕು, ಅಹಂಕಾರ ಇದ್ಯಾ ಏನೋ, ಒಂದ್ ಮನುಷ್ಯನ್ಗೆ ಸೆಲ್ಫ್ ಈಗೋ ಇರ್ಬೇಕು, ಅತಿಯಾದ್ ಇರ್ಬಾರ್ದು. ಅದಿದೆ ನನ್ನಲ್ಲಿ. ಅದು ಸಕ್ಸಸ್ ಇಟ್ಕೊಂಡಿದ್ರೆ ಮೇ ಬಿ ನಾನು ಇಂಡಸ್ಟ್ರಿ ಸಾಕಪ್ಪ, ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದೆ ಸರ್. ನಾನು ತುಂಬಾ ಮ್ಯಾನಿಫೆಸ್ಟೇಷನ್ ನಂಬ್ತೀನಿ. ಇಲ್ಲಿವರೆಗೂ ಬರಕ್ಕೂ ಮ್ಯಾನಿಫೆಸ್ಟೇಷನ್. ಸೊ ನಾನೊಂದು ಬುಕ್ ಇದೆ ನನ್ನ ಹತ್ರ, ಬರ್ಕೊಂತೀನಿ. ಈ ವರ್ಷ ನನ್ಗೆ ಹಿಂಗ್ ಆಗ್ಬೇಕು, ಈ ವರ್ಷ ಇಷ್ಟು ಸೇವಿಂಗ್ಸ್ ಆಗ್ಬೇಕು, ಇಷ್ಟು. ಆನೆಸ್ಟ್ಲಿ ಟಚ್ ವುಡ್ ಎಲ್ಲ ಟಿಕ್ ಆಗ್ತಾ ಇದೆ. ಸೊ ಮ್ಯಾನಿಫೆಸ್ಟೇಷನ್ ನನ್ನ ಯಾರ ಹ್ಯಾಂಡಲ್ ಮಾಡ್ತಾರೆ ಸರ್? ಓಡೋಗ್ಬಿಡ್ತಾನೆ, ಅದಕ್ಕೆ ಕನ್ನಡಿಗ. ಎನಿ ಪರ್ಟಿಕ್ಯುಲರ್ ರೀಸನ್ ಹ್ಯಾಂಡಲ್ ಮಾಡಕ್ಕಾಗಲ್ಲ ನನ್ನ ಅನ್ನೋದಕ್ಕೆ? ಐ ಆಮ್ ಲೈಕ್ ತುಂಬಾ ಈಕ್ವಲ್ ಸಪೋರ್ಟ್ ಬೇಕು ನನಗೆ. ಸಪೋರ್ಟ್ ಮಾಡ್ಬೇಕು, ನನಗೆ ಡಾಮಿನೇಟ್ ಮಾಡಬಾರ್ದು. ಇವತ್ತಿನ ಪಾಪ ಗಂಡ್ ಮಕ್ಳಿಗೆ ಉಸಿರೇ ಇಲ್ಲ ಪಾಪ. ಯಾವ ಪಾಪ ನೋಡ್ತಿರೋ ಯಾವ ಗಂಡ್ ಮಕ್ಳುನು ಯಾರಿಗೂ ಏನಿಲ್ಲ, ಇಲ್ಲ ಇಲ್ಲ, 1-2 ತಿಂಗಳು ಅಷ್ಟೇ ಅವೆಲ್ಲ. ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ ಬಿಡ್ತಾರೆ, ನಾನು ಮೇಲಿಗೋ ಸ್ಟಾರ್ಟ್ ಆಗ್ಬಿಡುತ್ತೆ, ಇಲ್ಲ ಇಲ್ಲ ಅಂತ. ಕೊಡೋಣ ಸರ್ ಗಂಡ್ ಮಕ್ಳು ಬಗ್ಗೆ ನಿಜ ಹೇಳ್ಬೇಕು. ಬಿಡಪ್ಪ, ನನ್ನ ಹೇಳ್ತಿತ್ತಾನೆ, ಹೇಳ್ತಿದ್ರು ನಾನ್ ಮಾತಾಡಿಲ್ಲ ಅಂದ್ರೆ ಹೆಂಗೆ ಅಂತ. ಒಂದ್ ವಿಷಯದಲ್ಲಿ ಗಂಡ್ ಮಕ್ಳನ್ನ ಹೊಗಳ್ಬೇಕು ಸರ್. ಒಂದ್ ಹುಡುಗಿ ಲಾಯಲ್ ಆಗಿದ್ಲು ಅಂತ ಅಂದ್ರೆ ಏನ್ ಮಾಡಕ್ಕೂ ರೆಡಿ ಇದಾರೆ ಗಂಡ್ ಮಕ್ಳು ಇವತ್ತೊಂದು ಲೈಫ್ ಅಲ್ಲಿ.
ಏನ್ ಮಾಡಕ್ಕೂ ರೆಡಿ ಇರ್ತಾರೆ. ಅದು ನಿಜವಾಗ್ಲೂ ಟ್ರೂ ಅದು. ಆ ಲಾಯಲ್ಟಿ ಎರಡು ಕಡೆ ಇರ್ಬೇಕು, ಗಂಡ್ ಮಕ್ಳಲ್ಲೂ ಇರ್ಬೇಕು, ಹೆಣ್ಮಕ್ಳಲ್ಲೂ ಇರ್ಬೇಕು. ನಂಬಿಕೆ ಅನ್ನೋದು ಒಂದ್ ಗಳಿಸ್ಕೊಬಿಟ್ರೆ ಗಂಡ್ ಮಕ್ಳಿಂದ, ಇವಳು ನನ್ ನಂಬಿಕೆ ಕಳ್ಸಿದೀನಿ ಅಂತ ಅವ್ರು ಎಲ್ಲಿ ಕಳ್ಸಕ್ಕೂ ರೆಡಿ ಇರ್ತಾರೆ. ಅದಕ್ಕೆ ಕಳ್ಕೋಬಾರ್ದು ಹೆಣ್ಮಕ್ಳು ಕೂಡ. ದಟ್ ಇಸ್ ಟ್ರೂ. ಬಟ್ ನನ್ನಲ್ಲಿ ಅಂತ ಬಂದಾಗ ಈಕ್ವಾಲಿಟಿ ಅಂದ್ರೆ ನಾನು ಹೇಳ್ತೀನಿ, ಪರ್ಮಿಷನ್ ಕೇಳಲ್ಲ, ಅದು ಪ್ರಾಬ್ಲಮ್. ಇರ್ರೆಸ್ಪೆಕ್ಟಿವ್ ನೀವು ನೋ ಅಂತಂದ್ರು ಐ ಹ್ಯಾವ್ ಡಿಸೈಡೆಡ್ ವಾಟ್ ಹ್ಯಾಸ್ ಟು ಬಿ ಡನ್. I'll decide and tell them. ಕರೆಕ್ಟ್. ಬಟ್ ಗಂಡ್ ಮಕ್ಳಲ್ಲಿ ಒಂದ್ ಸ್ವಲ್ಪ ಅದಿದೆ, ನನ್ ಕೇಳ್ಬಿಟ್ಟು ನೀವ್ ಮಾಡ್ಬೋದಿತ್ತಲ್ಲ ಅಂತ. ನಾನು ಒಂದ್ ಸ್ವಲ್ಪ ಏನಂದ್ರೆ ನಾನು ಆಲ್ರೆಡಿ ಡಿಸೈಡ್ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿರ್ತೀನಿ ಲಾಸ್ಟ್. ಇವತ್ತಿನ ಸರ್ಕಮ್ಸ್ಟೆನ್ಸಸ್ ಏನಾಗಿದೆ ಅಂತ ಅಂದ್ರೆ, ಕೇಳದೆ ಆ ಸೈಕಾಲಜಿಕಲ್ ಪ್ರಾಬ್ಲಮ್ಗಳಾಗಿ ಅವ್ರು ಏನೋ ಹೇಳಕ್ಕೂ ಅವಕಾಶಗಳನ್ನ ಕೊಡದೇ ಇರುವಂತಹ ಮೊರಾಲಿಟಿನ ಬೆಳೆಸ್ಕೊಂಡು ಅದೇ ಇವತ್ತು ಕಾನ್ಫ್ಲಿಕ್ಟ್ ಆಗ್ತಿರೋದು. ನಮ್ಮ ಈಕ್ವಾಲಿಟಿ ಅಂತ ಏನು ಅಂದ್ರೆ, ನಾವು ಸಮಾನತೆ ಕೊಡಲ್ಲ ಅಂತಲ್ಲ, ಸಮಾನತೆ ಕೊಡಕ್ಕೆ ರೆಡಿ ಇರ್ತಾರೆ. ಬಟ್ ಅದೇನು ಅಂತಂದ್ರೆ, ಬಿಫೋರ್ ದೇ ಸ್ಪೀಕ್ ಔಟ್ ನಾವೇ ಒಂದು ಡಿಸಿಷನ್ ಮಾಡ್ಬಿಟ್ಟಿರ್ತೀವಿ. ಅದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ನಿನಗೆ ಇದು ಒಳ್ಳೇದು, ನಿನಗೆ ಈ ಬಟ್ಟೆ ಚೆನ್ನಾಗಿದೆ, ನೀನೇನು ಮಾತಾಡಂಗೆ ಇಲ್ಲ, ನಾನು ಆಲ್ರೆಡಿ ತಂದು ಪ್ಯಾಕ್ ಮಾಡಿ ಗಿಫ್ಟ್ ಮಾಡಿ ರ್ಯಾಪ್ ಮಾಡಿ ಬಾಕ್ಸಲ್ಲಿ ತಗೋ ಓಪನ್ ಅಂತ ಕೊಟ್ಬಿಟ್ಟಿರ್ತೀವಿ. ಸೊ ನೀವು ಬೇಜಾರಾಗತ್ತಲ್ಲ ಪಾಪ ಒಂದುಗೋಸ್ಕರ ಅವರು ಆಕ್ಸೆಪ್ಟ್ ಮಾಡಿರ್ತಾರೆ. ಮಲ್ಟಿಪಲ್ ಥಿಂಗ್ಸ್ ವಿಲ್ ಕಾಸ್ ಅ ಪ್ರಾಬ್ಲಮ್. ಫ್ರೆಂಡ್ಸ್ ಆಗಿದ್ರೆ ಆ ಫ್ರೆಂಡ್ಶಿಪ್ ನೇಚರ್ ನನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೊಂದು ಕಪಲ್ಸ್ ಚೆನ್ನಾಗಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಸೊ ಇವಾಗ ನೀವು ಸಿನಿಮಾ ರಂಗದಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಆ ದೇವ್ರು ಎಲ್ಲಿವರೆಗೂ ನನ್ಗೆ ಸಿನಿಮಾ ಕೊಡ್ತಾನೋ ಅಲ್ಲಿವರೆಗೂ ಮಾಡ್ತೀನಿ. ಯಾವತ್ತು ಫುಲ್ ಸ್ಟಾಪ್ ಇಡ್ತಾನೋ ಆಗ ಇನ್ನೊಂದು ಬ್ಯಾಕಪ್ ಪ್ಲಾನ್ಸ್. ನಾನು ಒಂದನ್ನೇ ನಂಬ್ಕೊಳಲ್ಲ ಲೈಫಲ್ಲಿ. ಓಕೆ, ಆಲ್ಟರ್ನೇಟಿವ್ ಹೇಳಿ ನಿಮ್ಮ ಕಲೆಗಳನ್ನು ಕೇಳಿಸ್ಕೊಂಡು. ನಾಳೆ ಬಿಸ್ನೆಸ್ ಸಿನಿಮಾ ಸಿಗ್ತಾ ಇಲ್ಲ ಅಂದ್ರೆ ಒಂದ್ ಬಿಸ್ನೆಸ್ ರೆಡಿ ಸ್ಟಾರ್ಟ್ ಮಾಡಕ್ಕೆ ಇದ್ ಮಾಡ್ತೀನಿ, ಒಂದ್ ಬಿಸ್ನೆಸ್ ಓಪನ್ ಮಾಡ್ತೀನಿ. ಅಲ್ಲಿ ಒಂದ್ ಸ್ವಲ್ಪ ಪ್ಲಾನ್ ಇದೆಯಾ? ಕೆಫೆ ಓಪನ್ ಮಾಡ್ಬೇಕಂತ ಅನ್ಕೊಂತಾ ಇದೀನಿ ಮೈಸೂರಲ್ಲಿ. ಸೊ ಒಂದ್ ಸ್ವಲ್ಪ ಡೇಸ್ಗಳು ಬಿಸಿ ಇರೋದ್ರಿಂದ ಡೆಫಿನೆಟ್ಲಿ ಅಲ್ಲಿ ಕಮ್ ಅಪ್ ವಿತ್ ಕೆಫೆ ಐಡಿಯಾ. ರೈಟ್. ಸೊ ಆಲ್ಟರ್ನೇಟಿವ್ ಬಿಸ್ನೆಸ್ ಪ್ಲಾನ್ ರೆಡಿ ಮಾಡ್ಬೇಕು ಸರ್, ಒಂದನ್ನೇ ನಂಬ್ಕೊಳಕ್ ಆಗಲ್ಲ. ಸಿನಿಮಾ ರಂಗದಲ್ಲಿ ನಿಮ್ಗೆಲ್ಲೋ ಒಂದು ಕಡೆ ನಾನು ಇಂಥದನ್ನ ಮಾಡಿದ್ರೆ ದಿಸ್ ಇಸ್ ವಾಟ್ ಇಸ್ ದ ಲ್ಯಾಂಡ್ ಮಾರ್ಕ್ ಐ ವಾಂಟ್ ಟು ಸೆಟ್ ಅಂಡ್ ಗೋ ಅನ್ನೋದಿದೆಯಾ? ಡೆಫಿನೆಟ್ಲಿ ಸರ್. ನನ್ಗೆ ಎಲ್ಲಿವರೆಗೂ ರಿಷಾ ಅನ್ನೋದು ಒಂದು ಸಿನಿಮಾ ಪಾತ್ರ ಮಾತಾಡಲ್ಲ ಅಲ್ಲಿವರೆಗೂ ರಿಷಾ ಕೆಲಸ ಮಾಡ್ತಾಳೆ. ಯಾವತ್ತು ಒಂದು ಸಿನಿಮಾ ಮೂಲಕ ಆ ಪಾತ್ರ ಮಾತಾಡತ್ತೋ, ರಿಷಾ ಅನ್ನೋದು ಬಿಟ್ಟು ಆ ಸಿನಿಮಾ ಹೆಸರು ಕರೀತಾರಲ್ಲ ನನ್ನ, ಅವತ್ತ ದಿನ ಐ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಈ ಇಂಡಸ್ಟ್ರಿಗೆ ಬಂದಿದ್ದು ನನಗೆ ಸಾರ್ಥಕ ಆಯ್ತು. ಯಾಕಂದ್ರೆ ಎಕ್ಸಾಂಪಲ್ಸ್ ಇದಾರೆ. ಈಗ ಪೂಜಾ ಗಾಂಧಿ ಮ್ಯಾಮ್ ಆಗ್ಲಿ, ಅವ್ರನ್ನ ಮುಂಗಾರು ಮಳೆಯಲ್ಲಿ ಅವರೇ ಬರೋದು, ರಾಧಿಕಾ ಪಂಡಿತ್ ಮ್ಯಾಮ್ ಆಗ್ಲಿ, ಒಂದೊಂದು ಸಿನಿಮಾ. ಬಟ್ ಇದೆಲ್ಲ ಪ್ಯೂರ್ ಬೇಸಿಕಲಿ ಲಕ್ಕಿ ಅಂತೀರಾ? ಐ ಬಿಲೀವ್ ಇನ್ ದಟ್. ಸೊ ನನಗೆ ಲಕ್ಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ನನ್ನ ಜೀವನದಲ್ಲಿ. ಸೊ ಓಕೆ, ಫೈನಲಿ ಮ್ಯಾನಿಫೆಸ್ಟೇಷನ್ ಹ್ಯಾಸ್ ಟು ವರ್ಕ್ ಅಂತ ಅಂದ್ರೆ ಜನಗಳಿಗೆ ಈಗ ರಿಷಾ ಗೌಡರ್ ಮಾತ್ರ ವರ್ಕ್ ಆಗ್ತಾ ಇದೆ. ರಿಷಾ ಇಸ್ ಸಕ್ಸಸ್ಫುಲ್ ಬಿಕಾಸ್ ಆಫ್ ಫ್ಯೂ ಎಫರ್ಟ್, ಆಯ್ತಾ? ಬಟ್ ನೋಡೋರ್ಗೆ ಏನದು ಮ್ಯಾನಿಫೆಸ್ಟೇಷನ್, ಇದರಿಂದ ನಿಜವಾಗ್ಲೂ ಹೆಲ್ಪ್ ಆಯ್ತಾ? ಡೆಫಿನೆಟ್ಲಿ ಆಗತ್ತೆ. ಯು ಶುಡ್ ಬಿ ಕನೆಕ್ಟೆಡ್ ಟು ಯೂನಿವರ್ಸ್. ಹೇಗೆ ಅಂತ ಯಾವತ್ತಾದ್ರೂ ಒಂದು ದಿನ ರಾತ್ರಿ ಕರೆಕ್ಟ್ ಆಗಿ 11:11ಗೆ ಮೇ ಬಿ ನಿಮ್ಗೆ ಅನ್ಸ್ಬೋದು ಮೂಢನಂಬಿಕೆ ಅಥವಾ ಇದನ್ನೆಲ್ಲ ಮಾಡ್ತಾರಾ ಅಂತ. ಪ್ರಯತ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ಆಗತ್ತೆ. ಒಂದ್ ಒಳ್ಳೆ ಬುಕ್ ತಗೊಳ್ಳಿ, ಒಂದ್ ಒಳ್ಳೆ ಡೈರಿ ಪಾಸಿಟಿವ್ ಇಂದ, ಒಂದ್ ಪೆನ್ ತಗೊಳ್ಳಿ, ಫಸ್ಟ್ ಪೇಜ್ ಅಲ್ಲಿ ಓಂ ಅಂತ ಬರೀರಿ. ಆ ನೆಕ್ಸ್ಟ್ ಪೇಜ್ ಇಂದ ನೀವು ಬರೀರಿ. ನಿಮ್ಗೆ 2 ವರ್ಷದಲ್ಲಿ ಸಿಗ್ಬೋದು, 1 ವರ್ಷದಲ್ಲಿ ಸಿಗ್ಬೋದು, 3 ವರ್ಷದಲ್ಲಿ ಸಿಗ್ಬೋದು. ಬಟ್ ಆದ್ರೆ ಆ ಬುಕ್ಕಲ್ಲಿ ಬರೆಯೋದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ನಾಟ್ ಓನ್ಲಿ 11:11, ಫಸ್ಟ್ ಟೈಮ್ ಅನ್ನೋದು 11:11 ಅಲ್ಲಿ ಸ್ಟಾರ್ಟ್ ಮಾಡಿ. ಒಂದ್ 8 ಅನ್ನೋ ಸಿಂಬಲ್ ಇದೆ ಸರ್ ಮ್ಯಾನಿಫೆಸ್ಟೇಷನ್. ಈ 8 ಅನ್ನೋ ಸಿಂಬಲ್ ಇದೆ. ಸೊ ಅದನ್ನ ಫಸ್ಟ್ 8 ಟೈಮ್ಸ್ ನೀವು ಮಾಡ್ಕೊಂಡು ನಿಮ್ಗೆ ಏನೇನ್ ಬೇಕು ಅನ್ನೋದು ಬರೀಬೇಕು ಸರ್, ಅಷ್ಟೇ. ನೀವ್ ಖಂಡಿತವಾಗ್ಲೂ ಹೇಳ್ತೀನಿ, ನಂದು ಆಲ್ಮೋಸ್ಟ್ ಒಂದು ಮ್ಯಾನಿಫೆಸ್ಟೇಷನ್ ಟೈಮ್ ಅಂತ ಬರುತ್ತೆ. ಒಂದ್ 16 ಆಸೆ ಬರ್ಕೊಬೇಕು. ಆಲ್ಮೋಸ್ಟ್ ನಂದು ಒಂದ್ 7 ಆಸೆ ಟಿಕ್ ಆಗಿದೆ. ಆಲ್ಮೋಸ್ಟ್ ದೊಡ್ಡ ಆಸೆನೇ ಅದೇ, ಅದು ಚಿಕ್ಕ ಆಸೆ ಅಲ್ಲ, ದೊಡ್ಡ ಆಸೆ. ನೆಕ್ಸ್ಟ್ ನಾನೀಗ ಹೆಂಗ್ ಆಗ್ಬಿಟ್ಟಿದೆ ಮ್ಯಾನಿಫೆಸ್ಟೇಷನ್ಗೆ ಅಂದ್ರೆ, ಈ ತಿಂಗಳು ಇಷ್ಟು ಸೇವ್ ಮಾಡ್ಬೇಕು ಅಂದ್ರೆ, ಯು ಬಿಲೀವ್ ಆರ್ ನಾಟ್, ನನ್ನ ಅಕೌಂಟ್ ಅಲ್ಲಿ ಅಷ್ಟು ಸೇವ್ ಆಗಿರುತ್ತೆ. ದೇವ್ರು ಅಷ್ಟ್ ಕೆಲ್ಸ ಕೊಡ್ತಾನೋ, ಆ ಟೈಮ್ಗೆ ಹಂಗ್ ಬರುತ್ತೋ. ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್. ನಿಜವಾಗ್ಲೂ ಇಲ್ಲ, ವೆರಿ ಟ್ರೂ. ಇವತ್ತು ನಾನು ಅದನ್ನ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ದರ್ ಈಸ್ ಸಮಥಿಂಗ್ ಜನಗಳಿಗೆ ಬೇಕಿದೆ ಅಂತ ಕೇಳ್ತಾ ಇದ್ದೀನಿ. ಸಿ, ಇದು ಮ್ಯಾನಿಫೆಸ್ಟೇಷನ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಿಮ್ಮ ಸ್ಟ್ರಾಂಗ್ ಬಿಲೀಫ್. ಮನುಷ್ಯನಿಗೆ ನಾನು ಇದನ್ನ ಸಾಧಿಸ್ತೀನಿ, ನಾನು ಸಾಧಿಸಲೇಬೇಕು, ನನಗೆ ಇದು ಬೇಕಿದೆ. ನೀವು ಬೆಳಗ್ಗೆ ಎದ್ದಾಗ ನೀವೇನ್ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಅದೇ ನಿಮ್ಗೆ ಸಾಯಂಕಾಲ ಆಗೋದು. ಹೌದು, ಖಂಡಿತ. ದಿಸ್ ಇಸ್ ದ ಮ್ಯಾನಿಫೆಸ್ಟೇಷನ್. ಐ ವಾಂಟ್ ಟು ಅಚೀವ್ ಸಮಥಿಂಗ್ ಟುಡೇ. ಇಲ್ಲ, ನನ್ಗೆ ಯಾರ ಹತ್ರನೂ ಒಂದು 5,000 ರೂಪಾಯಿ ಸಾಲ ಮಾಡ್ಲೇಬೇಕು ಅಂತ ಮಾಡ್ತೀನಿ. ವೆಲ್ ಸೆಟ್ ಸರ್, 100% ಸಾಲ ಮಾಡ್ತೀನಿ, ಸಾಲ ಸಿಗುತ್ತೆ. ಸೊ ದಿಸ್ ಇಸ್ ಮ್ಯಾನಿಫೆಸ್ಟೇಷನ್. ಸೊ ಅದನ್ನ ನೀವು ನೆಗೆಟಿವ್ ಆಗಿ ಮಾಡೋದ್ರ ಬದಲು ಪಾಸಿಟಿವ್ ಆಗಿ 5,000 ರೂಪಾಯಿ ನಾನು 50 ಲಕ್ಷ ದುಡಿತೀನೋ, 5 ಲಕ್ಷ ದುಡಿತೀನೋ, ಇಟ್ ಇಸ್ ಲೆಫ್ಟ್ ಟು ದಿ
Correct. ಪೀಪಲ್ಸ್ ಇಂಟೆನ್ಷನ್. ಅಂದ್ರೆ ಸರ್ ಈಗ ಮ್ಯಾನಿಫೆಸ್ಟೇಷನ್ ಅಂತ ಅಂದಾಗ ನಮ್ಮ ಸ್ಟ್ರಾಂಗ್ ವಿಲ್ ಪವರ್ ಅನ್ನೋದಿರುತ್ತೆ. ನಾವೆಲ್ಲ ವರ್ಕ್ ಮಾಡೋದೇ ವಿಲ್ ಪವರ್ ಮೇಲೆ. ನಾವ್ ಮ್ಯಾನಿಫೆಸ್ಟ್ ಅಂತ ಅಂದಾಗ ವಾಟ್ ಯು ಥಿಂಕ್? ವಿಲ್ What ಪವರ್ you ಅಲ್ಲಿ see? ವಾಟ್ ಯು ಡೈಲಿ ಥಿಂಕ್. ಇವಾಗ ನನ್ ಕಾರ್ದು ಒಂದ್ ಸೂಪರ್ ಕಾರು ಅಥವಾ ಮನೆ ಕಟ್ಟಿಸ್ಬೇಕ, 28 ವರ್ಷದ ಹುಡುಗಿ ನಾನು ಹೆಂಗ್ ಮನೆ ಕಟ್ತೀನಪ್ಪ ಅನ್ನೋ ಥಿಂಕ್ ಮಾಡ್ತಾ ಇರೋದ್ ಬದಲು ಮನೆ ಫೋಟೋ ಹಾಕೊಂಡಾಗ Right. ನನ್ಗೆ ಆಸೆ ಸ್ಟಾರ್ಟ್ ಆಗುತ್ತೆ. ಓಕೆ ನಂಗೆ ಆ ಮನೆ ಬೇಕು ಅನ್ನೋ ಸ್ಟಾರ್ಟ್ ಅದೇ ಮ್ಯಾನಿಫೆಸ್ಟೇಷನ್. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಏಜ್ ಅನ್ನ ರಿವೀಲ್ ಮಾಡೋದಕ್ಕೆ ಒಂದ್ 3 ಕ್ವಶನ್ ಕೇಳ್ಬೇಕು. ನಾನ್ ಹೇಳೇ ಬಿಟ್ನಲ್ಲ. ಕೇಳಿ ನೀವು ಡಿಗ್ರಿ ಓದಿದ್ದೀರಾ, ಎಷ್ಟು ವರ್ಷ ಆಯ್ತು ಡಿಗ್ರಿ ಪಾಸ್ ಆಗಿ, ಇದೆಲ್ಲ ಕೇಳಿ ಹುಡುಗರು ಪಾಪ ಏಜ್ ನ ಡೆಲಿವರಿ ಮಾಡ್ತಾರೆ. ನೀವ್ ಹೆಂಗ್ ಅಷ್ಟು ಇನ್ಸ್ಟೆಂಟ್ ಆಗಿ ಹೇಳಿದ್ರಿ? ಏಜ್ ಇಸ್ ಜಸ್ಟ್ ನೋ ಏಜ್ ಇಸ್ ಜಸ್ಟ್ ಅ ನಂಬರ್. ನಂಗೆ ಮೊನ್ನೆ ಯಾರೋ ಪಾಪ ಹೇಳಿದ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ, ಪಾಪ ನಮ್ ಕಂಟೆಸ್ಟೆಂಟ್ ಜಾನ್ವಿ ಅವ್ರ ಬಗ್ಗೆನೆ 39 ವರ್ಷ ಆಗೋಗಿದೆ ಅವ್ರಿಗೆ, ಆದ್ರೂ ಗ್ಲಾಮರ್ ಆಗಿ ಹೀರೋಯಿನ್ ಆಗಿದ್ ನಾನಂದೆ ಹೆಂಗ್ ಮೇಂಟೈನ್ ಮಾಡಿದಾರೆ 30 ವರ್ಷದಲ್ಲಿ? ಅದನ್ನ ನೋಡ್ತಾ ಇಲ್ಲ ಯಾರುವೆ. ಅವ್ರ ಫಿಟ್ನೆಸ್ ಮೇಂಟೈನ್ ಮಾಡಿದಾರೆ ಎಲ್ಲ. 39 ಅಂದ್ರೆ ಏಜ್ ಬಾರ, ದಯವಿಟ್ಟು ಹಂಗ ಅನ್ಬೇಡಿ. ಯಾಕೆ ಇವಾಗ ಮಲೈಕಾ ಮ್ಯಾಮ್ ನ ಎಕ್ಸಾಂಪಲ್ ತಗೊಂಡ್ರೆ, ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹರ್ ಅಪ್ಪ. ಸೀರಿಯಸ್ಲಿ 52 years ಶಿ ಲುಕ್ಸ್. ನಾವೇ ಬಂದ್ರೆ ಎನಿಬಡಿ ಕ್ಯಾನ್ ಬಿ ಅ ಫ್ಯಾನ್ ಆಫ್ 20 years ನಮ್ಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಓ ಮೈ ಗಾಡ್ ಶಿ ಇಸ್ ಸೋ ಕ್ಯೂಟ್ ಅಂತ. ಲೈಕ್ no, it's more than a body. It's more than a body. It's about the health. It's about the glowing skin what you get, what you eat, what you think. ಈಗ ನಾನೇ 2 ವರ್ಷ ಈಗ ಬಿಗ್ ಬಾಸ್ ಇಂದ ಕಂಡಿಡಿತಾ ಇಲ್ಲ ಸರ್ ನನ್ನ. ಎಷ್ಟೊಂದ್ ಜನ ಕಂಡಿಡಿತಾ ಇಲ್ಲ. ನೀವೇನಾ ರಿಷಾ ಅಂತ ಮೊನ್ನೆ ಯಾವ್ದೋ ಒಂದ್ ಆಡ್ ಶೂಟ್ ಮಾಡ್ತಾ ಇದೀನಿ, ಫೋನ್ ಅಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಹತ್ರ ತಂದ್ಬಿಟ್ರು ನನ್ನ ಹತ್ರ. ನೀವೇನಾಯ್ತು ಅಂತ. ಯಾಕಂದ್ರೆ ಮೂವಿಗೋಸ್ಕರ ನನ್ನ ಡೆಡಿಕೇಶನ್ ಆಗ್ಲಿ 6 kgs ರೆಡ್ಯೂಸ್ ಆಗ್ಬಿಟ್ಟಿದ್ದೀನಿ. ಸೊ ಫಿಟ್ನೆಸ್ ಕಡೆ ಆಗ್ತಾ ಇದೆ. ಯಾಕೆ ಹೆಣ್ಮಕ್ಳು ಏಜ್ ನ ರಿವೀಲ್ ಮಾಡೋದಕ್ಕೆ ಕಷ್ಟಪಡೋದು? ದಟ್ ಈಸ್ ವಾಟ್ ಇವಾಗ ಅಂದ್ರಲ್ಲ, ಏಜ್ ಆಗ್ತಾ ಇದೆ ಅಂದಷ್ಟು ಆಪರ್ಚುನಿಟಿ ಕಮ್ಮಿ ಆಗ್ತಾ ಇದೆ, ಮದ್ವೆ ಆಗ್ತಿದಂಗೆ ಆಪರ್ಚುನಿಟಿ ಕಡಿಮೆ ಆಗತ್ತೆ. ಇದೆಲ್ಲ ಮೈಂಡ್ ಸೆಟ್. ನಿಮಗೆ ಟ್ಯಾಲೆಂಟ್ ಇತ್ತು, ನೀವು ಮೇಂಟೈನ್ ಮಾಡಿ. 40 ವರ್ಷ ಆದ್ರೂ ಮೇಂಟೈನ್ ಮಾಡಿ, ಹೇಳಿ ನಾನು ಹಿಂಗಿದ್ದೀನಿ. ಒಂದ್ 20 ವರ್ಷ ಹುಡುಗಿ ಕಾಂಪಿಟೇಷನ್ ಕೊಡಿ 40 ವರ್ಷ ಆದ್ರೂನು. ಯಾಕೆ ಹಾಕೊಳ್ಳಲ್ಲ ನಿಮ್ನ ಅಲ್ವಾ? ಈ ಸೆಲೆಬ್ರಿಟಿ ಅನ್ನೋ ಫೀಲ್ ನಿಮಗೆ ಬಂದಿದ್ಯಾ? ಡೆಫಿನೆಟ್ಲಿ ಬಂದಿಲ್ಲ. ಸೆಲೆಬ್ರಿಟಿ ಅನ್ನೋ ಬರೋದು ಇಲ್ಲ ಫ್ಯೂಚರ್ ಅಲ್ಲಿ. ಅದೊಂದು ತಗೊಂಡ್ಬಿಟ್ರೆ. ನೀವು ಸೆಲೆಬ್ರಿಟಿ ಅಂತಂದ್ರೆ ಈಗ ದೊಡ್ಡ ಮಟ್ಟದ ನಟಿ ಆದಾಗ ಪಾನಿಪುರಿ ತಿಂತೀರಾ ರೋಡಲ್ಲಿ? ತಿನ್ನೋಣ, ತಿನ್ಬೇಕು ಅನ್ಸಿದ್ರೆ ಹಂಗೆ ಸರ್. ಬೇಕೇ ಬೇಕು ಅಂದ್ರೆ ಹೋಗಿ ತಿನ್ನೋಣ. ಬಟ್ ಎಲ್ಲ ಒಂದ್ ಕಡೆ ಪ್ರೈವಸಿ ತೊಂದರೆ ಆಗುತ್ತೆ ಅನ್ಸಲ್ಲ? ಆಗತ್ತೆ, ಖಂಡಿತವಾಗ್ಲೂ ಆಗೇ ಆಗತ್ತೆ. ನನ್ ವಿಷಯದಲ್ಲಿ ಮೇ ಬಿ ಅದೇ ಕಂಡಿಡಿಯಕ್ಕೆ ಒಂಚೂರು ಓದಾಡ್ತಾರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಂತ. ನೋ ನಾಟ್ ಮೇಕಪ್. ಒಂದ್ ಕೆಲವ್ರಿಗೆ ಇರುತ್ತೆ. ಈಗ ರೀಸೆಂಟ್ಲಿ ಶಿ ಹ್ಯಾವ್ ಒಂದ್ ಬಾಲಿವುಡ್ ಆಕ್ಟ್ರೆಸ್ ಶೇರ್ ಮಾಡ್ಕೊಂಡಿದ್ದಾರೆ. ಶಿಲ್ ಫ್ರೀಲಿ ವಾಕ್ ಅರೌಂಡ್ ಬಿಕಾಸ್ ಆನ್ ಸ್ಕ್ರೀನ್ ಶಿ ಇಸ್ ಡಿಫ್ರೆಂಟ್, ಆಫ್ ಸ್ಕ್ರೀನ್ ಶಿ ಇಸ್ ಡಿಫ್ರೆಂಟ್ ಅಂತ ಹೇಳಿ ಶಿಲ್ ವಾಕ್ ಅರೌಂಡ್ ಆರಾಮ್ಸೆ ಅಂತ ಹೇಳಿ ಸೀತಾರಾಮ್ ಮೂವಿಲ್ ಮಾಡಿದ್ರಲ್ಲ ಹೀರೋಯಿನ್ ಅವ್ರು ಹೇಳ್ಕೊಂಡಿದ್ದು. ಸೊ ಅದು ಇಲ್ಲ ಅಂದ್ರೂ ಕಂಡಿಡಿತಾರೆ, ಬರ್ತಾರೆ. ಬಟ್ ಸರ್ ನಮ್ಗೆ ಅದೇ ಅಲ್ವಾ ಸರ್, 4 ಜನ ಕಂಡಿಡಿತಾ ಇದ್ರೆ ನಾವಿನ್ನೂ ಉಸಿರಾಡ್ತಾ ಇದೀವಿ ಇಂಡಸ್ಟ್ರಿಲಿ ಅಂತ ಖುಷಿ. ಈಗ ನೀವು ನಾಟಕ ರಂಗದಲ್ಲಿ ಇದ್ದಿಂದ ಈ ಸಂಗೀತವನ್ನ ಪ್ರಾಕ್ಟೀಸ್ ಮಾಡೋದೇನ ಮಾಡಿದ್ರ? ಇಲ್ಲ ಸರ್, ಅದು ಸಿಗ್ಲೇ ಇಲ್ಲ. ಸ್ಟಾರ್ಟಿಂಗ್ ಓದೆ ಡೈಲಾಗ್ ಡೆಲಿವರಿಗೆ ಒಂದು ಧ್ವನಿ ಬೇಕು, ಇದಂತದೆಲ್ಲ ನಿಮ್ಗೆ ಅನ್ಸಿದ್ಯಾ? ಡೂ ಐ ಲ್ಯಾಕ್ ಆಫ್ ಇಟ್ ಅಂತ? ನೋ, ಬಟ್ ಏನೋ ನಂದು ಎಲ್ಲ ಡಬ್ಬಿಂಗ್ ಮಾಡಿಸ್ಬಿಡ್ತಾರೆ ಸರ್. ಒಂದ್ ಸಿನಿಮಾನು ನಾನು ವಾಯ್ಸ್ ಕೊಟ್ಟಿಲ್ಲ. ಪ್ರಾಮಿಸ್, ಒಂದು ಅಷ್ಟು ಸಿನಿಮಾ ಮಾಡಿದೀನಿ. ಇವನ್ ತೆಲುಗು ತಮಿಳ್ ಬಿಡಿ. ನೆಗೆಟಿವ್ ಅಂತಿದ್ದೀರಾ, ಪಾಸಿಟಿವ್ ಅಂತಿದ್ದೀರಾ? ಒಂದ್ ಕಡೆ ಖುಷಿ, ಯಾಕಂದ್ರೆ ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ ಸರ್. ಆಕ್ಟಿಂಗ್ ಮಾಡ್ಬಿಡ್ಬೋದು, ಡಬ್ಬಿಂಗ್ ಮಾಡೋದು ಕಷ್ಟ. ಡಬಲ್ ಪೇಮೆಂಟ್ ಅಂತೂ ಕೊಡಲ್ಲ ಅವರು. ಅದಕ್ಕೆ ಯಾರ ಕೈಲಾದ್ರೂ ಮಾಡಿಸ್ಕೊಳ್ಳಿ. ಬ್ಯಾಂಗ್ಳೂರಿನೂ ಯಾರೋ ವಾಯ್ಸ್ ಕೊಟ್ಟಿದ್ದಾರೆ. ನಾನು ನಾಳೆ ಕುತ್ಕೊಂಡು ನಾನು ಸಿನಿಮಾ ನೋಡ್ಬೇಕಾದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ. ನಾನು ರೀಸೆಂಟ್ ಆಗಿ ಒಂದು ಹುಡುಗನ ಮೀಟ್ ಮಾಡಿದೆ, ಒಂದು ದೊಡ್ಡ ಹೀರೋಯಿನ್ಗೆ ವಾಯ್ಸ್ ಕೊಟ್ಟಿದ್ದಾನೆ. ನಾನು ಶಾಕ್ ಆಗ್ಬಿಟ್ಟೆ. ಏನಪ್ಪ ನೀನು ಸಮಂತಾಗೆಲ್ಲ ವಾಯ್ಸ್ ಕೊಟ್ಟಿರೋ ವಾಯ್ಸ್ ಒಂದು, ಅದು ಎಲ್ಲಿ ನಮ್ಮ ಬೆಂಗಳೂರು ಹುಡುಗ. ಸೀರಿಯಸ್ಲಿ ಅಂದ್ರೆ ಹೆಣ್ಮಕ್ಳಿಗೆ ವಾಯ್ಸ್ ಕೊಡೋದೇ ಕಷ್ಟ. ಅದು ಹೆಣ್ಮಕ್ಳಿಗೆ ವಾಯ್ಸ್ ಕೊಟ್ಟಿದ್ಯಾ? ಆಮೇಲೆ ಯಾರು ಕಾಂತಾರದಲ್ಲಿರೋ ಹೀರೋಯಿನ್ಗೂ ಅವನೇ ಕೊಟ್ಟಿದ್ದಾನೆ. ಹಂಗೆ ಸರ್, ಒಂದ್ ಮಟ್ಟಕ್ಕೆ ಬಂದಾಗ ಒಬ್ರನ್ನ ಇದ್ ಮಾಡ್ಬಿಡ್ತಾರೆ, ಹೈರ್ ಮಾಡ್ಬಿಡ್ತಾರೆ ಡಬ್ಬಿಂಗ್ಗೆ ಅಂತ. ಸೊ ಅವರೇ ಕೊಟ್ಕೊಂಡು ಹೋಗ್ತಾರೆ ಫಾರ್ ಎವರ್. ಸೊ ಯು ಆರ್ ಸೆಟ್ ಅಂಡ್ ರೆಡಿ ಫಾರ್ ಎವರ್. ನಾನು ಕೊಡ್ತೀನಿ ಅಂದ್ರೆ ನಮ್ಮ ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಬೇಡ ಮ್ಯಾಮ್ ನಮ್ಗೆ ಈ ವಾಯ್ಸ್ ಬೇಕು, ನಾನು ಆಕ್ಟಿಂಗ್ ಮ್ಯಾಚ್ ಮಾಡಿಸ್ಕೊಳ್ಳಿ ಅಂತ. ವೆರಿ ನೈಸ್. ನಿಮ್ಮ ಸಿನಿಮಾ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಯು ವಾಂಟ್ ಟು ಶೇರ್ ಸಮಥಿಂಗ್ ಆಫ್ ಇಟ್? ಡೆಫಿನೆಟ್ಲಿ ಬ್ಯಾಂಗ್ಳೂರಿನ ಸಿನಿಮಾ 17ನೇ ತಾರೀಕು ಚಿತ್ರಮಂದಿರಕ್ಕೆ ಬರ್ತಾ ಇದೀವಿ.
ಸೊ ನೀವು ಎಲ್ಲರೂ ಬನ್ನಿ. ಈ ಸಿನಿಮಾ ಯಾಕೆ ನೋಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ನಾವ್ ಇಷ್ಟೊತ್ತು ಏನ್ ಮಾತಾಡಿದ್ವಿ ಸಮಾಜದ ಬಗ್ಗೆ ಆಗ್ಲಿ, ಅವೇರ್ನೆಸ್ ಬಗ್ಗೆ ಆಗ್ಲಿ, ಕೆಲವು ಕ್ರೈಮ್ಸ್ ಬಗ್ಗೆ ಆಗ್ಲಿ, ಸೊ ಆ ಸಿನಿಮಾದಲ್ಲಿ ಮೇ ಬಿ ನಮ್ಮ ಡೈರೆಕ್ಟರ್ ನನ್ ತುಂಬಾ ಇಷ್ಟ ಆಗಿದ್ದು, ಅದಕ್ಕೆ ನಾನು ಒಪ್ಕೊಂಡಿದ್ದು ಕೂಡ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಸಿನಿಮಾ ನೀವು ಬಂದಾಗ ಮೇ ಬಿ ನಿಮ್ ಜೀವನದಲ್ಲೋ, ನಿಮ್ ಫ್ರೆಂಡ್ಸ್ ಜೀವನದಲ್ಲೋ, ಯಾರ್ದೋ ಒಂದು ಸರೌಂಡಿಂಗ್ ಜೀವನದಲ್ಲಿ ಆ ಕತೆ ನಡೆದಿರುತ್ತೆ ಇನ್ಸಿಡೆಂಟ್. ಸೊ ನೆನ್ಪಂತೂ ಮಾಡ್ಕೊಂತೀರಾ, ಹೌದಲ್ವಾ ಅಂತ. ಸೊ ನಡೆದಿಲ್ಲ ಅಂತ ಕೂಡ ಇದ್ರೂ ಕೂಡ ಫ್ಯೂಚರ್ ಅಲ್ಲಿ ಹೇಗೆ ಅವೇರ್ನೆಸ್ ಆಗಿರ್ಬೇಕು ಅನ್ನೋದು ಒಂದು ಒಳ್ಳೆ ಮೆಸೇಜು. ಸೊ ಧರ್ಮ ಕೀರ್ತಿರಾಜ್ ಅವರು ಒಂದು ಸ್ವಿಗ್ಗಿ ಬಾಯ್ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಸ್ವಿಗ್ಗಿ ಪರ್ಸನ್ಸ್ಗೆ ನನ್ನ ಕಡೆಯಿಂದ ಸಲ್ಯೂಟ್. ಬಿಕಾಸ್ ನೀವು ಮಾಡೋ ಶ್ರಮ ಆಗ್ಲಿ, ನೀವು ಮಾಡೋ ಕೆಲಸ ಆಗ್ಲಿ, ಯಾರ ಕೈಲೂ ಮಾಡಕ್ಕಾಗಲ್ಲ. ಬಿಸಿಲಲ್ಲಿ ನಮ್ಮನೆಗೂ ಬರ್ತಾ ಇರ್ತಾರೆ ಸ್ವಿಗ್ಗಿ ಕೊಡಕ್ಕೆ, ನಾನು ನೀರ್ ಬೇಕಾ ಅಂತ ನಾನೇ ಕೇಳ್ತೀನಿ. ಬಿಕಾಸ್ ಅಷ್ಟು ಬಿಸಿಲಲ್ಲಿ ನೀವು ಕೆಲಸ ಮಾಡ್ತೀರಾ. ನಾವ್ ಇಲ್ಲಿಂದ 10 ನಿಮಿಷ ಬಿಸಿಲಿಗೆ ಹೋದ್ರೇನೆ ನಮಗ್ ಸಾಕಪ್ಪ ಅನ್ಸ್ಬಿಡ್ತಾ ಇರುತ್ತೆ. ಬಟ್ ನಿಜವಾಗ್ಲೂ ನೀವೆಲ್ಲ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ನಿಮ್ಗಳ ಮೇಲೆ ಒಂದು ಸಾಂಗ್ ಕೂಡ ಬರ್ತಾ ಇದೆ. ದಯವಿಟ್ಟು ನಮ್ಮ ಬ್ಯಾಂಗ್ಳೂರಿನ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವೆರಿ ನೈಸ್, ವೆರಿ Thank you ನೈಸ್. so much. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಿಮ್ಮ ಸಿನಿಮಾ so ಸೂಪರ್ ಹಿಟ್ Thank ಆಗಲಿ. you so much, ನಿಮಗೆ sir. ಈ Yes. ಒಂದು ಮೂವಿನೇ ಒಂದು ಕ್ಯಾರೆಕ್ಟರ್ Definitely, ಕೊಡ್ಲಿ ಅಂತ ನಾನು ಕೊಡ್ಲಿ, ಆಶಿಸ್ತೀನಿ. Definitely. ಸೊ ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಆ ಒಂದು ಕ್ಯಾರೆಕ್ಟರ್ ನೇಮ್ ಅಲ್ಲಿ ನಿಮ್ಮನ್ನ ಕರೆಯಂಗಾಗ್ಲಿ ಅಂತ ಹೇಳಿ Thank you so much. Thank you.